ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗುತ್ತದೆ. ಆಕಾಶವಾಣಿ. ಈಗ ಕಾರ್ಯಕ್ರಮ ಅಷ್ಟಾವಧಾನ. ನಡೆಸಿಕೊಡುತ್ತಾರೆ ಶತಾವಧಾನಿ ಆರ್ ಗಣೇಶ್ ಮತ್ತು ಸಂಗಡಿಗರು. ಚಿತ್ತದ ಏಕಾಗ್ರತೆಯೇ ಅಷ್ಟಾವಧಾನ. ಇದು 8 ವಿಧವಾಗಿ 8 ಕಡೆಗಳಲ್ಲಿ ಪ್ರವರ್ತಿಸುತ್ತದೆ. ಈ ಸಂದರ್ಭದಲ್ಲಿ ಕೇಳುವ ಪ್ರಾಶ್ನಿಕರನ್ನು ಪೃಚ್ಛಕರೆನ್ನುತ್ತಾರೆ. ಆ ಪೃಚ್ಛಕರು ತಾವು ವಿಧಿಸುವ ನಿಬಂಧನೆಗಳಿಗೆ ಅನುಸಾರವಾಗಿ ಅವಧಾನಿಯು ಪದ್ಯ ರೂಪದ ಅಥವಾ ಗದ್ಯ ರೂಪದ ಉತ್ತರ ಕೊಡುತ್ತಾನೆ. ಹೀಗೆ ಕೊಟ್ಟ ಉತ್ತರಗಳನ್ನು ಅವರ ನಿರ್ಬಂಧಕ್ಕೆ ಅನುಸಾರವಾಗಿ ರಚಿಸಿ ಕಡೆಯಲ್ಲಿ ಮತ್ತೆ ಪ್ರಸ್ತುತಪಡಿಸುತ್ತಾನೆ. ಈ ರೀತಿ ಸಾಗುವ ಅಷ್ಟಾವಧಾನ ಕನ್ನಡ ಸಾಹಿತ್ಯಕ್ಕೆ ಹೊಸತೇನಲ್ಲ. ಸಂಸ್ಕೃತ, ಕನ್ನಡ, ತೆಲುಗು ಇತ್ಯಾದಿ ಭಾಷೆಗಳಲ್ಲಿ ಬೆಳೆದು ಬಂದಿದೆ. ಇದೊಂದು ವಿದ್ವತ್ ಕ್ರೀಡೆ ಅಥವಾ ಪಂಡಿತರ ವಿನೋದ. ಪ್ರಕೃತ ಅಷ್ಟಾವಧಾನವನ್ನು ನಿಷೇಧಾಕ್ಷರಿ, ಸಮಸ್ಯ, ದತ್ತಪದಿ, ಚಿತ್ರಕವಿತ್ವ, ಆಶುಕವಿತ್ವ, ಕಾವ್ಯವಾಚನ, ಅಪ್ರಸ್ತುತ ಪ್ರಸಂಗ ಮತ್ತು ಘಂಟಾವಾದನ ಎಂಬ 8 ಅಂಗಗಳಿಂದ ಆಯೋಜಿಸಲಾಗಿದೆ. ಮೊದಲಿಗೆ ನಿಷೇಧಾಕ್ಷರಿ. ಈ ವಿಷಯದಲ್ಲಿ ಪೃಚ್ಛಕರು ಒಂದು ವಸ್ತುವನ್ನು ಕೊಟ್ಟು ಒಂದು ಛಂದಸ್ಸಿನಲ್ಲಿ ವರ್ಣಿಸುವಂತೆ ಕೇಳುತ್ತಾರೆ. ಆ ಸಂದರ್ಭದಲ್ಲಿ ಹೆಜ್ಜೆ ಹೆಜ್ಜೆಗೂ ಇಂಥ ಅಕ್ಷರ ಬರಬಾರದು, ಇನ್ನಿಂಥ ಅಕ್ಷರ ಬರಬಾರದು ಎಂದು ನಿಬಂಧನೆ ಸಾಗುತ್ತದೆ. ಈ ರೀತಿ ಪ್ರತಿಯೊಂದು ಅಕ್ಷರಕ್ಕೂ ತಡೆಯೊಡ್ಡುತ್ತಾ ಬಂದಾಗ ಆ ನಿಷೇಧಿಸಿದ ಅಕ್ಷರಗಳನ್ನು ಬಿಟ್ಟು ಪದ್ಯ ರಚನೆ ಮಾಡುವುದು ಅವಧಾನಿಯ ಕರ್ತವ್ಯ. ಈ ರೀತಿ 4 ಸುತ್ತುಗಳಲ್ಲಿ 4 ಸಾಲೆಂಬಂತೆ ಒಂದು ಚೌಪದಿ ನಿರ್ಮಾಣವಾಗುತ್ತದೆ. ಇದಾದ ಬಳಿಕ ಸಮಸ್ಯೆ. ಸಮಸ್ಯೆ ಎಂದರೆ ಒಂದು ಸಾಲಿನ ವಿಷಮಿತವಾದ ಅರ್ಥ. ಯಾವುದೇ ರೀತಿಯಾದ ಅಪಾರ್ಥ, ಅನರ್ಥ, ದುರರ್ಥ ಇರುವಂಥ ಸಾಲನ್ನು ಸದರ್ಥ ಬರುವಂತೆ, ಸುಂದರವಾಗುವಂತೆ ಇನ್ನು 3 ಸಾಲುಗಳಲ್ಲಿ ಹೊಂದಿಸುವುದೇ ಇದರ ಬಿಡಿಸುವಿಕೆ. ಈ ಪ್ರಶ್ನೆಯನ್ನು ಕೇಳುವಾಗ ಪೃಚ್ಛಕರು ಕೊಟ್ಟ ಸಾಲಿಗೆ ಅನುಸಾರವಾಗಿ ಅದೇ ಧಾಟಿಯಲ್ಲಿ ಅವಧಾನಿ 3 ಸಾಲುಗಳನ್ನು 3 ಸುತ್ತುಗಳಲ್ಲಿ ಹೇಳಿ 4ನೇ ಸುತ್ತಿನಲ್ಲಿ ಸಮನ್ವಯಿಸುತ್ತಾನೆ. ಅದಾದ ಬಳಿಕ ದತ್ತಪದಿ. 4 ಪದಗಳನ್ನು ಕೊಟ್ಟು, ಒಂದು ವಸ್ತುವನ್ನು ಕೊಟ್ಟು, ಒಂದು ಛಂದಸ್ಸಿನಲ್ಲಿ ಈ 4 ಪದಗಳು ಬರುವಂತೆ ಆ ವಸ್ತುವಿನ ವರ್ಣನೆ ಸಾಗಬೇಕು ಎನ್ನುತ್ತಾರೆ ಪೃಚ್ಛಕ. ಆಗ ಅವಧಾನಿ ಒಂದೊಂದು ಸುತ್ತಿಗೆ ಒಂದೊಂದು ಸಾಲಿನಂತೆ ಇಡೀ ಪದ್ಯವನ್ನು ರಚಿಸುತ್ತಾನೆ. ಇದಾದ ಬಳಿಕ ಚಿತ್ರಕವಿತ್ವ. ಇದರಲ್ಲಿ ಕೆಲವು ವಿಶಿಷ್ಟವಾದ ರೀತಿಯ ಅಕ್ಷರಗಳು, ವರ್ಣಗಳು ಅಥವಾ ಯಾವುದೇ ರೀತಿಯಾದ ಆಕೃತಿಯೋ ಬರುವಂತೆ ಪೃಚ್ಛಕನು ಕೇಳುತ್ತಾನೆ. ಉದಾಹರಣೆಗೆ ಪಾಪ, ಬಾಬಾಮ ಇತ್ಯಾದಿ ಅಕ್ಷರಗಳು ಯಾವುದೂ ಬಾರದಂತೆ ಪದ್ಯ ರಚನೆ ಮಾಡಬೇಕು, ಅಥವಾ ಕೇವಲ ಅನುಸ್ವಾರಗಳಿಲ್ಲದಂತೆ ಪದ್ಯ ರಚನೆ ಮಾಡಬೇಕು. ಈ ರೀತಿಯ ನಿರ್ಬಂಧಗಳನ್ನು ಒಡ್ಡಿದಾಗ ಆ ಪೃಚ್ಛಕನ ನಿರ್ಬಂಧಗಳನ್ನೆಲ್ಲವನ್ನೂ ಸಹಿಸಿ ಅವಧಾನಿಯು ಒಂದೊಂದು ಸುತ್ತಿಗೆ ಒಂದೊಂದು ಸಾಲಿನಂತೆ ಪದ್ಯವನ್ನು ರಚಿಸುತ್ತಾನೆ. ಇದು ಚಿತ್ರಕವಿತ್ವ. ಇದು ವಿಸ್ಮಯವಾದಂಥ ಪ್ರಕ್ರಿಯೆ. ಇದಾದ ಬಳಿಕ ಆಶುಕವಿತ್ವ. ಆಶುಕವಿತ್ವದಲ್ಲಿ ಪೃಚ್ಛಕನು ಕೇಳಿದ ವಸ್ತುವಿನ ಮೇಲೆ ಒಂದೇ ಬಾರಿಗೆ ಅವನು ಕೇಳಿದ ವಸ್ತುವಿನ ಮೇಲಿನ ಪದ್ಯವನ್ನು ಅವಧಾನಿ ಆಶುವಾಗಿ ವೇಗದಲ್ಲಿ ಹೇಳುತ್ತಾನೆ. ಇದಾದ ಬಳಿಕ ಕಾವ್ಯವಾಚನ. ಪ್ರಸಿದ್ಧವಾದ ಕನ್ನಡದ ಮಹಾಕಾವ್ಯಗಳಿಂದ ರಸ ಸಂದರ್ಭಗಳನ್ನು ಆಯ್ದು ಅವಧಾನಿಗೆ ಪೃಚ್ಛಕನು ಶ್ರುತಪಡಿಸುತ್ತಾನೆ. ಕೇಳಿದ ಭಾಗವನ್ನು ಗ್ರಹಿಸಿದೊಡನೆಯೇ ಅವಧಾನಿ ಆ ಕೃತಿಯ ಕರ್ತೃ ಮತ್ತು ಆ ಸಂದರ್ಭದ ಸ್ವಾರಸ್ಯಗಳನ್ನು ವಿವರಿಸಬೇಕು. ಇದು ಕಾವ್ಯವಾಚನ. ಈ ಸಂದರ್ಭದಲ್ಲೆಲ್ಲ ಅವಧಾನಿ ವ್ಯಗ್ರನಾಗಿರುವಾಗ, ಪದ್ಯರಚನೆಯಲ್ಲಿಯೇ ಮನಸ್ಸನ್ನು ತೊಡಗಿಸಿರುವಾಗ ಅವನ ಏಕಾಗ್ರತೆಗೆ ಭಂಗ ತಾರಲು ಮತ್ತು ಜನರಿಗೆಲ್ಲ ವಿನೋದ ಕಲ್ಪಿಸಲು ಸಮಸ್ಯೆಯನ್ನ, ದತ್ತಪದಿಯನ್ನ ಯಾವುದನ್ನೇ ಬಿಡಿಸುವಾಗ ಮಧ್ಯಮಧ್ಯದಲ್ಲಿ ತೊಡರಾಗುವಂತೆ ಬರುವ ಪ್ರಾಷ್ಟಿಕರೇ ಅಪ್ರಸ್ತುತ ಪ್ರಸಂಗಿ.
ಇವರು ನಿರ್ಬಂಧವಿಲ್ಲದೆ ಯಥಾಕ್ರಮದಲ್ಲಿ ಯಾವುದೇ ವಿಷಯದ ಮೇಲಾದರೂ ವಿನೋದ ಸ್ಫೋರಕವಾದ ಪ್ರಶ್ನೆ ಕೇಳುತ್ತಾರೆ. ಆ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಹಾಸ್ಯದ ರೀತಿಯಲ್ಲಿಯೇ ಕೊಡುವುದು ಅವಧಾನಿಯ ಬಾಧ್ಯತೆ. ಇಂತೆಯೇ ಅವಧಾನಿಯ ಚಿತ್ತದ ಭಂಗಕ್ಕಾಗಿ ಘಂಟಾವಾದನವೂ ಇರುತ್ತದೆ. ಆಗಿಂದಾಗ್ಗೆ ನಿಯಮವಿಲ್ಲದೆ ಗಂಟೆಯನ್ನು ನುಡಿಸಲಾಗುತ್ತದೆ. ಆ ಸಂದರ್ಭದಲ್ಲಿ ಗಂಟೆಯನ್ನು ಲೆಕ್ಕಿಸಿ ಕಡೆಯಲ್ಲಿ ಆ ಗಂಟೆಗಳ ಸಂಖ್ಯೆಯನ್ನು ಹೇಳುವುದು ಅವಧಾನಿಯ ಕರ್ತವ್ಯ. ಈ ರೀತಿಯ 8 ಅಂಗಗಳ ಅಷ್ಟಾವಧಾನ ಸಾಗಿ 5ನೆಯ ಸುತ್ತಿನಲ್ಲಿ ನಿಷೇಧಾಕ್ಷರಿ, ಸಮಸ್ಯೆ, ದತ್ತಪದಿ ಮತ್ತು ಚಿತ್ರಕವಿತ್ವಗಳ ಹಾಗೂ ಗಂಟೆಯ ಸಂಖ್ಯೆಗಳ ಎಲ್ಲದರ ಪುನರುಚ್ಚಾರವನ್ನು ಅವಧಾನಿ ಮಾಡಿ ಅರ್ಥ ಹೇಳಿ ಸಮನ್ವಯಿಸುತ್ತಾನೆ. ಇದು ಪೂರ್ಣ ಅಷ್ಟಾವಧಾನ. ಪ್ರಕೃತದಲ್ಲಿ ನಿಷೇಧಾಕ್ಷರಿಗಾಗಿ ಡಾಕ್ಟರ್ ಎಸ್ ರಂಗನಾಥ್ ಅವರು, ಸಮಸ್ಯೆಗಾಗಿ ಪ್ರೊಫೆಸರ್ ಕೇಶವ ಭಟ್ಟರು, ದತ್ತಪದಿಗಾಗಿ ಶ್ರೀ ಪದ್ಮನಾಭನ್ ಅವರು, ಚಿತ್ರಬಂಧಕ್ಕಾಗಿ ಶ್ರೀ ಲಂಕಾ ಕೃಷ್ಣಮೂರ್ತಿಯವರು, ಆಶುಕವಿತ್ವಕ್ಕಾಗಿ ಶ್ರೀ ರಾಜೀವ್ ಲೋಚನಾ ಅವರು, ಕಾವ್ಯವಾಚನಕ್ಕಾಗಿ ಶ್ರೀ ಪಿ ಶಶಿಧರ ಅವರು, ಅಪ್ರಸ್ತುತ ಪ್ರಸಂಗಕ್ಕಾಗಿ ಪ್ರೊಫೆಸರ್ ಛಾಯಾಪತಿ ಅವರು ಮತ್ತು ಘಂಟಾವಾದಕರಾಗಿ ಶ್ರೀ ಶ್ರೀನಾಥ ಶಾಸ್ತ್ರಿಯವರು ದಯಮಾಡಿಸಿದ್ದಾರೆ. ಈಗ ಸಾಗಲಿದೆ ಅಷ್ಟಾವಧಾನ. ಮೊದಲಿಗೆ ನಿಷೇಧಾಕ್ಷರಿ. ಇಂದಿನ ನಿಷೇಧಾಕ್ಷರಿ ಕಾರ್ಯಕ್ರಮದಲ್ಲಿ ನಾನು ಕೊಟ್ಟಿರತಕ್ಕಂತಹ ವಸ್ತು ಕನ್ನಡ ಭಾರತಿ, ವೃತ್ತ ರಥೋದ್ದತ ವೃತ್ತ. ಮೊದಲನೇ ಅಕ್ಷರ ಕಕಾರ ನಿಷೇಧ. ಪೃಚ್ಛಕರು ಕನ್ನಡ ಭಾರತಿಯನ್ನು ವರ್ಣಿಸಲು ಕೇಳಿದ್ದಾರೆ. ಕಕಾರವೇ ಬರಬಾರದು. ಅದಕ್ಕೆ ಮುನ್ನ ಅವಧಾನಿ ಸರಸ್ವತಿಯನ್ನು ಪ್ರಾರ್ಥಿಸಿಯೇ ಸಾಗಬೇಕಲ್ಲವೇ? ಇಲ್ಲದಿದ್ದರೆ ಅವನ ಬಂಡಿ ಮುಂದೆ ಸಾಗದು. ಹೀಗಾಗಿ ಶಾರದೆಯ ಪ್ರಾರ್ಥನೆಯಿಂದ ಪ್ರಕೃತ ಪದ್ಯವನ್ನು ಆರಂಭಿಸೋಣ. ಕಾಶ ಸಂಕಾಶ ಕೌಶೇಯ ಕಲಿತ ಲಲಿತ ವೇಷಭೂಷಾ ವಿಶೇಷಣೀಂ ಸರಸ ಕವಿತಾ ಕೈಷ ಕೈವಲ್ಯೇ ಕಮನೀಯೇ ಕನಿಕರಿಪುದು ಪೇಶಲಾಕಾಶವಾಣಿ ಪರಮೇಶವಾಣಿ ಆಕಾಶವಾಣಿ ಪರಮೇಶವಾಣಿ. ಆ ಪರಮಾತ್ಮನ ವಾಣಿಯೇ ಈ ಅಷ್ಟಾವಧಾನದಲ್ಲಿ ಸಹಕಾರೆ. ಕಕಾರ ನಿಷೇಧ ಮಾಡಿದ್ದಾರೆ. 11 ಅಕ್ಷರದ ಛಂದಸ್ಸಿನ ಪದ್ಯ ಸಾಗಬೇಕಾಗಿದೆ. ಕನ್ನಡ ಭಾರತೀಯ ವರ್ಣನೆಗೆ ಕಾ ಮಾತ್ರವೇ ಬೇಕಿಲ್ಲ, ಯಾವುದಾದರೂ ಸಾಗಬಹುದು. ಮೊದಲಿಗೆ ಶ್ರೀ ಅನ್ನುವ ಮಾಂಗಲಿಕವಾದ ಅಕ್ಷರ. ಮತ್ತೆ ಕಕಾರ ನಿಷೇಧ. ದ ಶ್ರೀದ. ನಕಾರ ನಿಷೇಧ. ಮೋ ಹಕಾರ ನಿಷೇಧ. ಮೋಹ ಎಂದು ನಾನು ಹೇಳ್ತೀನಿ ಅಂತ ಹಕಾರ ನಿಷೇಧ ಮಾಡಿದ್ದಾರೆ. ಮೋಹ ಬೇಡ, ಮೋದ ಇರಲಿ. ಶ್ರೀದ ಮೋದ. ನಕಾರ ನಿಷೇಧ. ಮ ಮತ್ತೆ ಮ. ತಕಾರ ನಿಷೇಧ. ಮತ್ತ ಅಂತ ಹೇಳಬಹುದು ಅಂತ, ಮತ್ತೆ ಮೋಹ ಇತ್ಯಾದಿ ಬರಬಹುದು ಅಂತ. ಶ್ರೀದ ಮೋದ ಮಧು. ಧಾನಿಗಳೇ, ಮಧು. ಆಹಾ, ಆಕಾಶವಾಣಿಗೂ ಅಶರೀರವಾಣಿಗೂ ಏನ್ ವ್ಯತ್ಯಾಸ? ಅಶರೀರವಾಣಿ ಯಾರು ಬೇಕಾದರೂ ಆಗಬಹುದು. ಆದರೆ ಆಕಾಶವಾಣಿ ಆಗೋದಿಕ್ಕೆ ಕೇವಲ ವಾಣಿ ಕೃಪೆ ಇರಬೇಕು. ಯಾಕೆಂದ್ರೆ ಆಕಾಶ ಎಲ್ಲವನ್ನೂ ಒಳಗೊಂಡಂಥದ್ದು. ಅವಕಾಶ ಇಲ್ಲದೆ ಅಶರೀರ ಯಾರು ಬೇಕಾದರೂ ಆಗಬಹುದು. ರಕಾರ ನಿಷೇಧ. ರೇಫ ನಿಷೇಧ. ಶ್ರೀದ ಮೋದ ಮಧು ಮಾ. ಧಕಾರ ನಿಷೇಧ. ನಾನು ಮಾಧುರಿ ಅಂತ ಹೇಳ್ತೀನಿ ಅಂತ ಭಾವಿಸಿ ಪೃಚ್ಛಕರು ಧಕಾರ ನಿಷೇಧ ಮಾಡಿದ್ದಾರೆ. ಚಿಂತೆ ಇಲ್ಲ. ಶ್ರೀದ ಮೋದ ಮಧು ಮಾನ್ಯ. ಸ್ವಲ್ಪ ಜೋರಾಗಿ ಗಂಟೆ ಬಾರಿಸಬೇಕು. ಈಗಾಗಲೇ ಒಂದು ಬಾರಿಸಿದ್ದೀರಿ. ವಕಾರ ನಿಷೇಧ. ಶ್ರೀದ ಮೋದ ಮಧು ಮಾನ್ಯ ಮೀ. ನಕಾರ ನಿಷೇಧ. ವ. ಅವಧಾನಿಗಳೇ, ನೀವು ಪ್ರಾರಂಭ ಮಾಡಿದ್ದು ಅಷ್ಟಾವಧಾನದಿಂದ, ಮತ್ತೆ ಶತಾವಧಾನ ಮಾಡಿದ್ರಿ. ಕನ್ಯಾವಧಾನ ಯಾವಾಗ? ಕನ್ಯಾವಧಾನವನ್ನೆಲ್ಲ ಕಾಲೇಜ್ ಹುಡುಗರಿಗೆ ಬಿಟ್ಟು ಬಿಟ್ಟಿದ್ದೀನಿ. ಅವ್ರು ನಿತ್ಯ ಮಾಡೋದು ಅದೇ ಕೆಲಸ ತಾನೆ. ಯಾರು ಮಾಡದೇ ಇರೋದು ಮಾಡಿದ್ರೆ ಬೆಲೆ, ಎಲ್ಲರೂ ಮಾಡುವುದು ಮಾಡಿದ್ರೆ ಬೆಲೆ ಎಲ್ಲಿದೆ ಅದಕ್ಕೆ? ಮತ್ತೆ ರಕಾರ ನಿಷೇಧ. ಶ್ರೀದ ಮೋದ ಮಧು ಮಾನ್ಯ ಮೀ. ನಾನೀಗ ವಾ ಹೇಳಿದ ಮೇಲೆ ವರ ಅಂತ ನಾನು ಹೇಳಬಹುದು ಅಂತ ಅವರು ಭಾವಿಸಿದ್ದಾರೆ. ನಮ್ಮ ಅಪ್ರಸ್ತುತ ಪ್ರಸಂಗಿ ಕನ್ಯೆ ಕೇಳಿದ ಮೇಲೆ ಈ ಕಡೆ ಇರುವ ನಿಷೇಧಾಕ್ಷರಿಯವರು ವರನನ್ನ ಕೇಳಬೇಕಾದ್ದು ಸಹಜ. ಆದರೆ ನಮಗೆ ವರವಧುಗಳ ಚಿಂತೆ ಇಲ್ಲ. ನಾವು ವಚಸ್ಸಿನ ಮಾತಿನ ಚಿಂತೆ ಮಾಡ್ತೀವಿ. ಹಾಗಾಗಿ ವಚಸ್ ಅಂತ ಹೇಳ್ಬೋದು.
ಶ್ರೀದ ಮೋದ ಮಧುಮಾಧುರೀ ವಚಸ್, ಅಲ್ಲಿಗೆ ಸಾಲು ಮುಗಿಯುತ್ತೆ. ಶ್ರೀದ ಮೋದ ಮಧುಮಾಧುರೀ ವಚಸ್. ಈಗ ಸಮಸ್ಯೆಯನ್ನ ಪ್ರೊಫೆಸರ್ ಟಿ ಕೇಶವ ಭಟ್ಟರು ಕೇಳ್ತಾರೆ. ಒಂದು ಸಮಸ್ಯೆ ವಾಕ್ಯ ಕೊಡ್ತಾ ಇದ್ದೇನೆ. ಧರ್ಮಂ ನರಕಕ್ಕೆ ಪೋಪ ದಾರಿ ಎನಿಕ್ಕುಂ. ಧರ್ಮಂ ನರಕಕ್ಕೆ ಪೋಪ ದಾರಿ ಎನಿಕ್ಕುಂ. ಇದು ಪ್ರಸಿದ್ಧವಾದ ಕಂದ ಪದ್ಯದ ಕೊನೆಯ ಸಾಲು. ಧರ್ಮಂ ನರಕಕ್ಕೆ ಪೋಪ ದಾರಿಯ ನಿಕ್ಕುಂ. ಧರ್ಮವು ನರಕಕ್ಕೆ ಹೋಗುವ ದಾರಿ ಅಂತ. ಈ ಕಾಲದಲ್ಲಿ ಅದು ಸತ್ಯವೇ, ಆದರೆ ಧರ್ಮಕ್ಕೆ ಮಾತ್ರ ಕುಂದು ಬರಬಾರದು. ಹೀಗಾಗಿ ಸಮಸ್ಯೆಯನ್ನ ವಿಭಿನ್ನವಾದ ರೀತಿಯಲ್ಲಿ ಪರಿಹರಿಸುವುದು ಅವಧಾನಿಯ ಬಾಧ್ಯತೆ. ಮೊದಲನೇ ಸಾಲನ್ನು ಹೇಳುತ್ತೀನಿ. ಕರ್ಮ 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 ವಿವೇಕದೆ. ಮೊದಲನೇ ಸಾಲು ಕಂದ ಪದ್ಯದ್ದು 12 ಮಾತ್ರೆಗಳು. ಕರ್ಮ ಕರ್ಮ ವಿವೇಕದೆ, ಒಂದು ಪದ. ಕರ್ಮ ಕರ್ಮ ವಿವೇಕದೆ. ಇನ್ನು ಶ್ರೀ ಟಿ ಎನ್ ಪದ್ಮನಾಭನ್ ಅವರು ದತ್ತಪದಿಯನ್ನು ಕೇಳ್ತಾರೆ. ತಾವು ಯಾಕೋ ಮೌನವಾಗಿದ್ದೀರಾ ಘಂಟಾವಾದಕರು? 2 ಬಾರಿಯ ಉತ್ತರ ಕೊಟ್ಟಿದ್ದೀನಿ, ಅದಕ್ಕೆ 2 ಬಾರಿ ಗಂಟೆ ಹೊಡೆದಿದ್ದಾರೆ. ದತ್ತಪದಿಯಲ್ಲಿ ನಾನು ಕೊಡ್ತಾ ಇರೋ 4 ಮಾತುಗಳು ವಸಂತ, ವರಾಳಿ, ಸಾಮ, ಶಂಕರ ಎಂಬ ರಾಗಗಳ ಹೆಸರುಗಳು. ಈ ಹೆಸರುಗಳನ್ನು ಉಪಯೋಗಿಸಿ ಮಂದಾಕ್ರಾಂತ ವೃತ್ತದಲ್ಲಿ ಶ್ರೀರಾಮನ ವರ್ಣನೆಯನ್ನು ಕೊಡಬೇಕು. ವಸಂತ, ವರಾಳಿ, ಸಾಮ, ಸಾಮ, ಶಂಕರ. ಶಂಕರ. ವಸಂತ, ವರಾಳಿ, ಸಾಮ, ಶಂಕರ ಎಂಬುವು ಪ್ರಸಿದ್ಧವಾದ ಸಂಗೀತದ ರಾಗಗಳು. ಈ ರಾಗಗಳನ್ನು ಬರೆಸಿ ವಿರಾಗಿ ಚಕ್ರವರ್ತಿಯಾದಂಥ ಶ್ರೀರಾಮಚಂದ್ರನ ಸ್ತೋತ್ರ ಮಾಡಬೇಕಾಗಿದೆ. ಮಂದಾಕ್ರಾಂತ ಛಂದಸ್ಸು, 17 ಅಕ್ಷರದ ವೃತ್ತ. ಇಲ್ಲಿ ಶಂಕರ ಹಿಂದೂಸ್ತಾನಿಯ ರಾಗ, ಆದರೂ ಪರವಾಗಿಲ್ಲ, ನಮ್ಮ ಕನ್ನಡದ ರಾಮನಿಗೆ ತೊಂದರೆ ಇಲ್ಲ. ವಸಂತ, ವರಾಳಿ, ಸಾಮ ಮತ್ತು ಶಂಕರ ಈ ರಾಗಗಳನ್ನು ಬಳಸಿ ರಾಗದ ಹೆಸರು ಅನ್ನುವ ಭಾವ ಬಾರದಂತೆ ಶ್ರೀರಾಮನ ಸ್ತೋತ್ರ ಮಾಡಬೇಕಾಗಿದೆ. ಮೊದಲನೆಯದಾಗಿ ವಸಂತ ರಾಗವನ್ನ. ಸೀತಾಶೋಕಕ್ಕೆನೆ ಸುರುಚಿರಂ, ಸೀತಾಶೋಕಕ್ಕೆನೆ ಸುರಚಿರಂ, ಸಂದನೀತಂ ವಸಂತಂ. ಸೀತಾಶೋಕಕ್ಕೆನೆ ಸುರುಚಿರಂ, ಸಂದನೀತಂ ವಸಂತಂ. ಸೀತೆ ಎನ್ನುವ ಅಶೋಕಕ್ಕೆ, ಸೀತೆಯ ಶೋಕ ಅಲ್ಲ, ಸೀತಾ ಅಶೋಕಕ್ಕೆನೆ ಸುರುಚಿರಂ ಸಂದನೀತಂ ವಸಂತಂ. ಅಶೋಕ ಹೂವು ಬಿಡುವುದಕ್ಕೆ ವಸಂತ ಋತು ಬರಬೇಕು. ಸೀತೆ ಅಶೋಕವನದಲ್ಲಿ ಶೋಕಗ್ರಸ್ತಿಯಾಗಿದ್ದಳು. ಆಗ ಅವಳಿಗೆ ಸಂತೋಷ ಕೊಡುವಂತೆ ಶ್ರೀರಾಮನ ವಸಂತಾಗಮನವಾಯಿತು. ಸೀತೆಯ ಸೆರೆ ಬಿಡಿಸಲ್ಪಟ್ಟಿತು. ಹೀಗಾಗಿ ಸೀತಾಶೋಕಕ್ಕೆನೆ ಸುರುಚಿರಂ ಸಂದನೀತಂ ವಸಂತಂ. 3ನೇ ಅಂಶ, 3ನೇ ಗಂಟೆ ಬಿಡ್ತಾ ಇಲ್ಲ. ಇಲ್ಲಿ ವಸಂತ ಬಂದಿದೆ, ಆದರೆ ರಾಗದ ಹೆಸರಿನಲ್ಲಿ ಅಲ್ಲ, ಋತುವಿನಂತೆ. ಚಿತ್ರಕವಿತ್ವವನ್ನ ಶ್ರೀ ಲಂಕಾ ಕೃಷ್ಣಮೂರ್ತಿಯವರು ಕೊಡುತ್ತಾರೆ. ಅವಧಾನಿಗಳೇ, ಒಂದು ಕಂದ ಪದ್ಯದಲ್ಲಿ ತಾವು ದೇವರ ಸ್ತೋತ್ರವನ್ನು ರಚಿಸಬೇಕು. ಅದರ ಮೊದಲನೇ ಪಾದದಲ್ಲಿ ಏಕಾಕ್ಷರಿ ಎಂಬ ಚಿತ್ರಕವಿತ್ವವಿರಬೇಕು. ಅಂದರೆ ಒಂದೇ ವ್ಯಂಜನವನ್ನು ಬಳಸಬೇಕು. 2ನೇ ಪಾದದಲ್ಲಿ ದ್ವ್ಯಕ್ಷರಿ, 3ನೇ ಪಾದದಲ್ಲಿ ತ್ರಿಯಕ್ಷರಿ ಮತ್ತು 4ನೇ ಪಾದದಲ್ಲಿ ಚತುರಕ್ಷರಿ ಎಂಬ ಚಿತ್ರಕವಿತ್ವವಿರಬೇಕು. ಸರಿ, ಯಾವ ದೇವರ ಸ್ತೋತ್ರವಾದರೂ ಪರವಾಗಿಲ್ಲ. ಮೊದಲನೇ ಸಾಲಿನಲ್ಲಿ ಒಂದೇ ಅಕ್ಷರ, ಒಂದೇ ವ್ಯಂಜನ. 2ನೇ ಸಾಲಿನಲ್ಲಿ 2 ವ್ಯಂಜನಗಳು, 3ನೇ ಸಾಲಿನಲ್ಲಿ 3, 4ನೇ ಸಾಲಿನಲ್ಲಿ 4. ಈ ರೀತಿಯಾಗಿರ್ತಕ್ಕಂಥ ವಿಶೇಷವಾದಂಥ ಚಿತ್ರಕವಿತ್ವ. ಮೊದಲನೆಯ ಸಾಲು. ಅವಧಾನಿಗಳೇ, ಈ ಅಕ್ಷರ ಅಂದ್ರೆ ಜ್ಞಾಪಕ ಬರುತ್ತೆ. ಪಂಚಾಕ್ಷರಿಗೂ ಷಡಕ್ಷರಿಗೂ ಏನ್ ವ್ಯತ್ಯಾಸ? ಬೀಚಿಯವರ ಮಾತಿನಲ್ಲಿ ಹೇಳುವುದಾದರೆ, ಪಂಚಾಕ್ಷರಿ ಅಂದ್ರೆ ಏನೂ ಗೊತ್ತಿಲ್ಲ, ಷಡಕ್ಷರಿ ಅಂದ್ರೆ ಏನೇನೂ ಗೊತ್ತಿಲ್ಲ. ಈ ಕಾಲದಲ್ಲಿ ಅಕ್ಷರ ಕ್ರಾಂತಿ ಆಗುವಾಗ ನಿರಕ್ಷರಿಗಳು ಇರಬಾರದು ಅಂತಾರಲ್ಲ, ಆದರೆ ನಿರಕ್ಷರಿಗಳು ಇಲ್ಲದೇ ಇದ್ರೂ ಪರವಾಗಿಲ್ಲ, ಇದ್ರೂ ಪರವಾಗಿಲ್ಲ. ಪಂಚಾಕ್ಷರಿಗಳು ಷಡಕ್ಷರಿಗಳು ಇದ್ರೆ ಬಹಳ ಕಷ್ಟ. ಈಗ ಮೊದಲನೇ ಸಾಲನ್ನ ಏಕಾಕ್ಷರದಲ್ಲಿ ಹೇಳ್ತೀನಿ. ಇಲ್ಲಿ ಒಂದು ವಿಶೇಷತೆ ಉಂಟು. ಪ್ರಾಸ ಇರುವುದರಿಂದ ಪ್ರಾಸಕ್ಕೆ ಯಾವ ಅಕ್ಷರ ಬಳಸ್ಕೊಳ್ತೀನೋ ಆ ಅಕ್ಷರ ಮಿಕ್ಕೆಲ್ಲ ಸಾಲುಗಳಲ್ಲಿಯೂ ಬಂದೇ ತೀರುವುದರಿಂದ ನನಗೆ ಆಯ್ಕೆಯ ಚಾಯ್ಸ್ ಬಹಳ ಕಡಿಮೆ ಇರತಕ್ಕಂಥದ್ದು. ಆದರೂ ಪರವಾಗಿಲ್ಲ, ಹೇಳೋಣ. ಇಷ್ಟ ದೇವತೆ ಅಥವಾ ಯಾವುದಾದ್ರೂ ಅನುಕೂಲಕ್ಕೆ ಸರಿಯಾಗತಕ್ಕಂಥ ದೇವತೆ, ಯಾವ ದೇವತೆಯಾದರೂ ಪರವಾಗಿಲ್ಲ.
ಮಹಾವಿಷ್ಣುವಿನ ಅಥವಾ ಶ್ರೀಕೃಷ್ಣನ ಪ್ರಾರ್ಥನೆಯಿಂದ ಆರಂಭಿಸೋಣ. ನಾನಾ ನನ್ನ ನೀನೇ ನೀನ, ನಾನಾ ನನ್ನ ನೀನೇ ನೀನ, ನಾನಾ ನನ್ನ ನೀನೇ ನೀನ. ಒಂದು ಸಾಲಾಗಿದೆ, ನಕಾರ ಬಂದಿದೆ. ಅದರ ಅರ್ಥವನ್ನ ಕಡೆಯಲ್ಲಿ ವಿಶದೀಕರಿಸಲಾಗುತ್ತದೆ. ನಾನಾನನ ನೀನೇ ನಿನ. ಇನ್ನು ಆಶುಕವಿತ್ತು. ಅವಧಾನಿಗಳೇ, ಈ ನಾನು ನೀನು ಮಧ್ಯ ಮಹಾವಿಷ್ಣು ಎಲ್ಲಿ ಬಂದ? ನಾನು ನೀನುಗಳನ್ನು ಬಿಟ್ಟಾಗಲೇ ಆ ಮಹಾವಿಷ್ಣುವಿನ ಅನುಗ್ರಹ ಆಗುವುದು. ಅದಕ್ಕೆ ಪದ್ಯದ ಆರಂಭ. ಮೊದಲು ನನ್ನಿಂದಲೇ ಆರಂಭ, ಕಡೆಗೆ ಅವನಿಂದ. ಆ ಕಡೆ ಮತ್ತೆ ಆದಿ ಎರಡೂ ಸೇರಿ ಒಂದೇ ಆಗುತ್ತೆ, ಅದು ಪರಮಾರ್ಥ. ಈಗ ಆಶುಕವಿತ್ತು. ಅವಧಾನಿಗಳೇ, ಇವತ್ತಿನ ಪ್ರಪಂಚದಲ್ಲಿ ಎಲ್ಲವೂ ವ್ಯಾಪಾರಿ ಮನೋಭಾವದಿಂದಲೇ ನಡೀತಾ ಇದೆ. ದೇವಾಲಯದಲ್ಲಿ ಕೂಡ ಕೆಲವು ಕಡೆ ಈ ವ್ಯಾಪಾರಿ ಶೈಲಿನ ನಾವು ನೋಡಬಹುದು. ಅಂದರೆ ದಕ್ಷಿಣೆ ಕಂಡ್ರೆ ತೀರ್ಥ ಪ್ರಸಾದ ದರ್ಶನ ಇತ್ಯಾದಿ, ಈ ಥರ ಕೆಲವು ಕಡೆ ಇರೋವಂಥದ್ದನ್ನು. ಹೀಗಿದ್ದಾಗ ದೇವರಲ್ಲಿ ಭಕ್ತಿ ಉಳಿಯುವುದಾದ್ರೂ ಹೇಗೆ? ಇದಕ್ಕೆ ಏನು ಮಾಡಬಹುದು ಅಂತೀರಿ? ಇದನ್ನು ಕುರಿತು ಒಂದು ಯಾವುದಾದ್ರೂ ಛಂದಸ್ಸಿನಲ್ಲಿ ಒಂದು ಪದ್ಯ. ವ್ಯಾಪಾರಿ ಯುಗದಲ್ಲಿ ದೇವರ ಬಗ್ಗೆ ಭಕ್ತಿ ಹೇಗೆ ಬರೆಸುವುದಕ್ಕೆ ಸಾಧ್ಯ ಎಂಬುದಾಗಿ ಪ್ರಶ್ನೆ. ಸರಿ, ನಮ್ಮ ಘಾಂಟಿಕರು ಚತುರ್ವೇದಿಗಳಾಗಿದ್ದಾರೆ, ಹಾಗಾಗಿ ಅದನ್ನೇ ಆಶ್ರಯಿಸಬೇಕಾದರೆ ಹೇಳಬಹುದು. ಆಶುಕವಿತ್ವದ ಇಡಿಯ ಪದ್ಯವನ್ನು ಹೇಳುತ್ತೇನೆ. ವಾಣಿಜ್ಯವಾಗಿರಲ್ಲೋಕಮಿದು ಸರ್ವಮೂ, ವಾಣಿಜ್ಯವಾಗಿರಲ್ಲೋಕಮಿದು ಸರ್ವಮೂ, ಕಾಣ್ಕೆಯಂ ಕಾಣಲ್ಕೆ ಶಕ್ಯಮೆಂತು, ಕಾಣ್ಕೆಯಂ ಕಾಣಲ್ಕೆ ಶಕ್ಯಮೆಂತು. ಈ ಭುವಿಯ ಜೀವನಮೇ ಮೂಲಧನಮಾಗಿರಲ್, ಆ ಮುಷ್ಮಿಕದ ಬಡ್ಡಿ ಚಿಂತಿಸುತ್ತಿರಲ್. ಈ ಭೂಮಿಯ ಬದುಕನ್ನು ನಾವು ಮೂಲಧನವನ್ನಾಗಿ ಮಾಡಿಕೊಂಡು ಪರಲೋಕದ ಅನುಗ್ರಹವನ್ನು ಬಡ್ಡಿಯಾಗಿ ಯೋಚನೆ ಮಾಡಿದ್ರೆ ಖಂಡಿತ ಭಕ್ತಿ ಬರುತ್ತೆ. ಮೂಲಧನವನ್ನು ನಾವು ಹಾಳು ಮಾಡದೆ ಉಳಿಸ್ಕೊಂಡ್ರೆ ಆಗ ಬಡ್ಡಿ ತಾನಾಗಿಯೇ ಬರುತ್ತೆ. ಇಹದಲ್ಲಿ ಸರಿಯಾಗಿದ್ದರೆ ಇಲ್ಲಿ ಸಂದರೆ ಅಲ್ಲಿಯೂ ಸಲ್ಲಬಹುದು ಅನ್ನುವ ಶರಣವಚನದಂತೆ ಇದು ವರ್ತಕರ ಲೆಕ್ಕಾಚಾರವೇ. ಈ ಬಡ್ಡಿ ಕಾಸುಗಳ ಲೆಕ್ಕಾಚಾರ ಹಾಕಿದ್ರೆ ಭಕ್ತಿ ಇಂದಿಗೂ ಸಾಧ್ಯ ಎನ್ನುವ ಚೌಪದಿ ತಾತ್ಪರ್ಯ ಹೇಳಿದ್ದೀನಿ. ಇನ್ನು ಕಾವ್ಯವಾಚನ. ಮಾರನಾಕಾರದ ನೃಪಾಲಕ, ಮಾರನಾಕಾರದ ನೃಪಾಲಕ, ಕ್ರೂರ ರೂಪಾದನು ಪುರಾಕೃತ ಮೀರಳಾರಳವೆಂದು ನುಡಿದನು ತನ್ನ ಮನದೊಳಗೆ. ಕ್ರೂರ ರೂಪಾದನು ಪುರಾಕೃತ ಮೀರಳಾರಳವೆಂದು ನುಡಿದನು ತನ್ನ ಮನದೊಳಗೆ. ತೋರ ಮಾಣಿಕವೆಂದು ಪಿಡಿದರೆ, ತೋರ ಮಾಣಿಕವೆಂದು ಪಿಡಿದರೆ, ಭೂರಿ ಕೆಂಡವಿದಾಯ್ತು ಹರ ಹರ. ಕ್ರೂರ ಜಂತುಗಳೊಡನೆ ಸಖತನ ಫಲಿಸಿತನಗೆಂದ, ಕ್ರೂರ ಜಂತುಗಳೊಡನೆ ಸಖತನ ಫಲಿಸಿತನಗೆಂದ. ಬಹಳ ರಮಣೀಯವಾದ ಈ ಪದ್ಯ ತುಂಬಾ ಚೆನ್ನಾಗಿ ಕನಕದಾಸರ ಲೇಖನಿಯಿಂದ ಮೂಡಿ ಬಂದಿದೆ. ಇದು ಕನಕದಾಸರು ರಚಿಸಿದ ನಳಚರಿತ್ರೆಯಲ್ಲಿ ನಳನು ತಕ್ಷಕನ ದಂಶನಕ್ಕೆ ಒಳಗಾದಾಗ ನಟ್ಟಿರುಳಿನ ಕಗ್ಗಾಡಿನ ನಡುವೆ ಕ್ರೂರ ಜಂತುಗಳಿಗೆ ಕರುಣೆ ಯಾವ ರೀತಿ ಇರತಕ್ಕಂಥದ್ದು, ಆ ಭಯಂಕರವಾದ ವಿಷಸರ್ಪವನ್ನು ನಾನು ಉದ್ಧರಿಸಿದ್ದೇ ತಪ್ಪಾಯಿತು, ಪ್ರಜ್ವಲಿಸುವ ಮಾಣಿಕ್ಯ ಅಂತ ಭಾವಿಸಿ ಹಿಡಿದುಕೊಂಡ್ರೆ ಅದು ಕೆಂಡವಾಯ್ತಲ್ಲ ಅಂತ ಸಂಕಟ ಪಡ್ತಾನೆ. ಈ ರೀತಿ ನಳಚರಿತ್ರೆಯಿಂದ ಆಯ್ದಂತ ರಮಣೀಯವಾದ ಮಾರ್ಮಿಕ ಪದ್ಯ. ಈಗ ಮೊದಲನೇ ಸುತ್ತಾಗಿದೆ. ಎರಡನೇ ಸುತ್ತಿಗೆ ಬರೋಣ. ಘಂಟಾವಾದಕರು 5 ಬಾರಿ ತಮ್ಮ ಅಸ್ತಿತ್ವವನ್ನು ಸಾಬೀತು ಮಾಡಿದ್ದಾರೆ. ಮತ್ತೆ ರಂಗನಾಥ್ ಅವರು ನಿಷೇಧಕ್ಕೆ ಕುಳಿತುಕೊಳ್ಳುತ್ತಾರೆ. ನಿಷೇಧಾಕ್ಷರಿಯ ಈವರೆಗೆ ಆದ ಪಾದ ಶ್ರೀದ ಮೋದ ಮಧುಮಾನ್ಯ ಮೀ ವಚಸ್. ಮೊದಲನೇ ಸುತ್ತು ಮುಗಿದಿದೆ. ಈಗ ಎರಡನೇ ಸುತ್ತಿನಲ್ಲಿ ಅವರು ಮತ್ತೆ ಕನ್ನಡ ತಂದ್ಬಿಡ್ಬೋದಲ್ಲ, ಅದಕ್ಕೆ ಮತ್ತೆ ಕಕಾರ ನಿಷೇಧ. ಸ್ವಾದು
ಪ್ರಾಸವನ್ನ ತರಬೇಕಾದ್ದರಿಂದ ಎರಡಕ್ಷರ ಒಟ್ಟಿಗೆ ಹೇಳ್ತಾ ಇದ್ದೀನಿ. ಶ್ರೀದ ಅಂತ ದ ಪ್ರಾಸ ಬಂದಿರೋದ್ರಿಂದ ಇಲ್ಲಿ ಸ್ವಾದು, ವಚಸ್ವಾದು. ಮಕಾರ ನಿಷೇಧ. ವ. ಅವಧಾನಿಗಳೇ, ಈ ಕ್ರೂರ ಜಂತುಗಳ ವಿಷಯ ಬಂತು. ಈ ಕ್ರೂರ ಜಂತುಗಳನ್ನೇ ದಮನ ಮಾಡಿದ ಮಾನವನಿಗೆ ಏನ್ ಹೆಸರು ಕೊಡ್ಬೋದು? ಮಾನವನಿಗೆ ಕ್ರೂರ ಜಂತು ಅಂತ ಹೆಸರು ಕೊಟ್ರೆ ಜಂತುಗಳೆಲ್ಲ ಮಾನವನ ಮೇಲೆ ಅಟ್ಯಾಕ್ ಮಾಡುತ್ತೆ, ನಮ್ಮ ಹೆಸರನ್ನ ಅವಮಾನಕ್ಕಾಗಿ ಬಳಸ್ಕೊಂಡು ಬಿಟ್ಟಿದ್ದಾನೆ ಅಂತ. ಹೀಗಾಗಿ ಅವನಿಗೆ ಯಾವ ರೀತಿಯ ಹೆಸರು ಕೊಡಕ್ಕೆ ಸಾಧ್ಯ ಇಲ್ಲ. ಭರ್ತೃಹರಿ ಹೇಳ್ತಾನೆ, ಸಜ್ಜನರು ಕೆಲವರು ಬಹಳ ವಿರಳ. ಅವರು ತಮ್ಮ ಸ್ವಾರ್ಥವನ್ನು ಬದಿಗೊತ್ತಿ ಅನ್ಯರಿಗೆ ಸಹಾಯ ಮಾಡುತ್ತಾರೆ. ಸಾಮಾನ್ಯರು ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಂಡು ಬೇರೆಯವರಿಗೂ ಉಪಕಾರ ಮಾಡುತ್ತಾರೆ. ಮಾನವ ರಾಕ್ಷಸರು ತಮ್ಮ ಕಾರ್ಯಕ್ಕಾಗಿ ಬೇರೆಯವರನ್ನ ಹಾನಿ ಮಾಡುತ್ತಾರೆ. ಆದರೆ ನಾಲ್ಕನೆಯ ವರ್ಗ ತಾವೂ ಕೆಟ್ಟು ಬೇರೆಯವರನ್ನು ಕೆಡಿಸ್ತಕ್ಕಂಥದ್ದು ಅಂತ. ಈಗ ಮಾನವ ಸಾರಾಸಗಟಾಗಿ ನಾಲ್ಕನೆಯ ವರ್ಗಕ್ಕೆ ಸೇರಿದ್ದಾನೆ. ಅವರ ಹೆಸರು ಏನು ಅಂತ ನನಗೆ ತಿಳಿದಿಲ್ಲ. ತೇಕೆಯನ್ನ ಜಾನೀಮಹೆ ಅಂತ ಭರ್ತೃಹರಿ ಹೇಳ್ತಾನೆ. ಆ ವರ್ಗಕ್ಕೆ ಸೇರಿಸಬಹುದು, ಅನಾಮಿಕ ವರ್ಗಕ್ಕೆ. ವಾ ಹೇಳಿದ್ದೀರಾ, ಅದರಿಂದ ಮತ್ತೆ ರಕಾರ ನಿಷೇಧ ಮಾಡ್ತಾ ಇದ್ದೀನಿ. ಅಲ್ತೆ, ಸ್ವಾದುವಲ್ತೆ, ವಚಸ್ವಾದುವಲ್ತೆ. ಕನ್ನಡ ನುಡಿ ಮಧುರ ಅಲ್ಲವೇ ಅಂತ. ವಚಸ್ವಾದುವಲ್ತೆ. ನಕಾರ ನಿಷೇಧ. ನಿಷೇಧ ಮಾಡ್ತೀರಾ? ಜ. ಲಕಾರ ನಿಷೇಧ. ಜಲ ಅಂತ. ಜಲವಾಗ್ಲಿ ಜಡವಾಗ್ಲಿ ಬೇಡ, ಜನವನ್ನು ಹೇಳೋಣ. ಸ್ವಾದುವಲ್ತೆ ಜನ. ವಕಾರ ನಿಷೇಧ. ತಾ. ಪ ನಿಷೇಧ. ಆಪ್ತ ಅಂತ ಹೇಳ್ತೀನಿ ಅಂತ ಆಪ್ತತೆಗೆ ಭಂಗ ತಂದಿದ್ದಾರೆ, ಪರವಾಗಿಲ್ಲ. ಸ್ವಾದುವಲ್ತೆ ಜನತಾ. ಅರ್ತಿ. ಆರ್ತಿ. ಅರ್ತಿ ಅಂದ್ರೆ ದುಃಖ. ಅರ್ತಿ. ನಕಾರ ನಿಷೇಧ. ಹಾ. ಮತ್ತೆ ನಕಾರ ನಿಷೇಧ. ಹಾನಿ ಅಂತ ಹೇಳ್ತೀನಿ ಅಂತ. ಹಾನಿ ಇಲ್ಲದಿದ್ರೆ ಹಾರಿ ಹೇಳಬಹುದಲ್ಲ. ಸ್ವಾದುವಲ್ತೆ ಜನತಾರ್ತಿ ಹಾರಿ. ಇನ್ನೊಂದು ಅಕ್ಷರ ಹೇಳಬೇಕು. ಪ ನಿಷೇಧ. ದಲ್. ಈಗ ಕೇಶವ ಭಟ್ಟರ ಸಮಸ್ಯೆಯ ಎರಡನೇ ಸಾಲನ್ನು ಹೇಳ್ತೀನಿ. ಮೊದಲನೆಯದಾಗಿ ಕರ್ಮ ವಿವೇಕದೆ ಅಂತ ಹೇಳಿದ್ದೆ. ಈಗ ಎರಡನೆಯದು. ಅವಧಾನಿಗಳೇ, ಈಗ ಹಕಾರವನ್ನು ಉದ್ಗರಿಸಿದ್ರಿ. ಈ ಹಕಾರದ ಮಹತ್ವ ಸ್ವಲ್ಪ ಹೇಳ್ತೀರಾ? ಯಾವುದರ ಮಹತ್ವ ಅಂತ ಉದ್ಗರಿಸಿದ್ರಿ. ಈಗ ಈ ಹಕಾರದ ಮಹತ್ವ ಸ್ವಲ್ಪ ಹೇಳ್ತೀರಾ? ಹಕಾರದ ಮಹತ್ವವನ್ನ ರಸಋಷಿ DVG ಅವರ ಮಾತಿನಲ್ಲೇ ಹೇಳುವುದಾದ್ರೆ, ಅವರು ಉಮರ್ ಖಯ್ಯಾಮನ ಪದ್ಯಗಳ ಅನುವಾದ ಮಾಡ್ತಾ ಹೇಳ್ತಾರೆ, ನಮ್ಮ ಜೀವನವೆಲ್ಲ ಈ ಹಕಾರಗಳ ಆವಳಿ. ಆವಳಿ ಅಂದ್ರೆ ಹಾರ. ಈ ಆವಳಿಗಳಿಂದ ಅಂದ್ರೆ ಹಕಾರಗಳ ಹಾವಳಿಗಳಿಂದ ತುಂಬಿ ಹೋಗಿದೆ ಹಕಾರ ಹಾವಳಿ. ಹೇಗೆ? ಶೃಂಗಾರ ಹಾ ಅಂತಂತೀವಿ, ವೀರ ಹಾ ಅಂತಂತೀವಿ, ಹಾಸ್ಯಕ್ಕೆ ಹಹ ಅಂತಂತೀವಿ. ಹೀಗೆ ಪ್ರತಿಯೊಂದು ಕೂಡ ಹಹ ಆಗಿದೆ. ಕಡೆಗೆ ಪರಮರಸವಾದ ಶಾಂತವೂ ಕೂಡ ವೇದದಲ್ಲಿ ಹೇಳುವಂತೆ ಏತತ್ ಸಮಗಾಯನ್ನಸ್ತೆ ಹಾ ಅಂತ ಹಾಕಾರದಲ್ಲಿಯೇ ಬರುತ್ತೆ. ಹೀಗೆ ಹಕಾರಕ್ಕೆ ಸಂಬಂಧಪಟ್ಟಿದ್ದೇ ಸಮಸ್ತ ಲೋಕಗಳು. ಆದ್ದರಿಂದ ಹಕಾರವೇ ಸಾರ ಸರ್ವಸ್ವ. ಸದ್ಯಕ್ಕೆ ನಾವು ಈ ಧರ್ಮದ ಬಗ್ಗೆ ಯೋಚನೆ ಮಾಡೋಣ. ಕರ್ಮ ವಿವೇಕದೆ. ನೋಡಿ, ಹಕಾರಗಳ ಯೋಚನೆ ಮಾಡುವಾಗ ಅರಿಷಡ್ವರ್ಗಗಳ ಬಗ್ಗೆನೂ ಚಿಂತೆ ಮಾಡಬೇಕು ಅನ್ನೋದಕ್ಕೆ ನಮ್ಮ ಘಂಟಾವಾದಕರು 6 ಬಾರಿ ಗಂಟೆ ನುಡಿಸ್ತಾ ಇದ್ದಾರೆ. ಕರ್ಮ ವಿವೇಕದೆ ಶರ್ಮಂಗಳೆಲ್ಲ ಮಾತ್ಮಕೆ ಹಿತದಿಂ. ಶರ್ಮಂಗಳೆಲ್ಲ ಮಾತ್ಮಕೆ ಹಿತಮಂ. ಶರ್ಮ ಅಶರ್ಮ. ಶರ್ಮಂಗಳೆಲ್ಲ ಮಾತ್ಮಕೆ ಹಿತಮಂ. ಇನ್ನು ವಸಂತ ಆದ್ಮೇಲೆ ವರಾಳಿಯನ್ನು ತರಬೇಕಾಗಿದೆ. ಸೀತಾಶೋಕ ಕೆನೆಸುರುಚಿರಂ ಸಂದನೀತಂ ವಸಂತಂ. ಶ್ರೀರಾಮನ ಸ್ತೋತ್ರದ 2ನೇ ಸಾಲು. ಗೀತಾಚರ್ಯಂ ನಲಿಯನೊಸಲೊಳ್. ಗೀತಾಚರ್ಯಂ. ಗೀತಚರ್ಯಂ ಆಚಾರ್ಯಂ ಅಲ್ಲ, ಗೀತಾಚರ್ಯಂ ನಲಿಯನೊಸಲೊಳ್. ಯದ್ವರಾಳಿ ಪ್ರತೀಕಂ. ಇನ್ನು ಲಂಕಾ ಕೃಷ್ಣಮೂರ್ತಿಯವರ ಕೊಟ್ಟ ಚಿತ್ರಬಂಧದ 2ನೇ ಸಾಲು. ಮೊದಲನೇ ಸಾಲು ನಾನಾನನ ನೀನೇ ನಿನ. ಇನ್ನು 2ನೇ ಸಾಲು ಹೇಳಬೇಕು. ಅವಧಾನಿಗಳೇ, ನೀವು ದುಂಬಿ ಪ್ರಸ್ತಾಪ ಮಾಡಿದ್ರಿ. ಹೆಣ್ಣು ಹೂವಾದ್ರೆ ಗಂಡು ದುಂಬಿ, ಹೆಣ್ಣು ಹಾವಾದ್ರೆ ಗಂಡು ಏನಾಗ್ತಾನೆ? ಹೆಣ್ಣು ಹಾವಾದ್ರೆ ಗಂಡು ಕಪ್ಪೆ ಅಷ್ಟೇ, ಇನ್ನೇನು ಇಲ್ಲ. ಗಂಡಿನ ಸ್ವಭಾವ
ಹೆಣ್ಣಿಗಿಂತಲೂ ಹೆಚ್ಚು ಚಪಲ, ಚಂಚಲ, ಹಾರ್ತಾ ಇರತಕ್ಕಂಥದ್ದೇ ಸ್ವಭಾವ. ಹೀಗಾಗಿ ಆ ಗಂಡನ್ನ ಹಿಡಿದು ಜೀರ್ಣ ಮಾಡತಕ್ಕಂಥ ಶಕ್ತಿ ಸಾಕ್ಷಾತ್ ಆದಿಶಕ್ತಿಗೆ ಇರತಕ್ಕಂಥದ್ದು. ಹಾಗಾಗಿ ಹೆಣ್ಣು ಹಾವಾದ್ರೆ ಗಂಡು ಕಪ್ಪಿ. ಹೂವಾಗೋದಕ್ಕೆ ಪ್ರಾಸ ಅನುಕೂಲಿಸಿದ್ರು ಭಾವ ಅನುಕೂಲಿಸಲ್ಲ. ಹಾಗೆ ಗಂಡು ಪುಂಗಿ ಆಗೋದು ಯಾವಾಗ? ಗಂಡು ಪುಂಗಿ ಆಗುವುದೇ? ಗಂಡು ಪುಂಗಿ ಆಗುವುದು ತನ್ನ ಹಲ್ಲನ್ನ ಕಳ್ಕೊಂಡಾಗ. ಯಾಕೆಂದ್ರೆ ಹಾವಿನ ಹಲ್ಲನ್ನು ಕಿತ್ತಾಗ ಮಾತ್ರ ಅದು ಪುಂಗಿಯ ಆಟಕ್ಕೆ ಆಡುತ್ತಲ್ವೇ. ಅದು ಹಾವಾಡಿಗರೆಲ್ಲ ಬಲ್ಲಂತ ವಿಷಯ. ದೀನಾದಾನ ನದೀನ ದೀನಾದಾನ ನದೀನ ದಾನದ ದೀನಾದಾನ ನದೀನ ದಾನದ ದೇನ ದೀನಾದಾನ ನದೀನ ದಾನದ ದೇನ ದೀನಾದಾನ ನದೀನ ದಾನದ ದೇನ. ಹೌದಾನಿಗಳೇ, ನಾನು ನೀನು ಅಂತ ಅಬ್ಬರಿಸ್ತಾ ಇದ್ದವರು ಈಗ ದೀನನಾಗ್ಬಿಟ್ಟು ದೇನ ದೇನ ಅಂತ ಕೇಳ್ತಾ ಇದ್ದೀರಲ್ಲ. ಏನ್ ಮಾಡೋದು? ಲೋಕದಲ್ಲಿ ತಾಂಬೋದು ತಲತಲ ಅಂತರ, ಕೋ ಎಂಬುದು ಕುಲದಲ್ಲೇ ಇಲ್ಲ ಅಂತ ಕವಿಗಳು ಸದಾಕಾಲ ಕೈಯನ್ನ ಚಾಚಿಕೊಂಡು ಯಾರಾದ್ರೂ ಕೊಡ್ತಾರ ಅಂತ ಕಾಯ್ತಾ ಇರೋ ತಾನೆ. ಅದಕ್ಕೋಸ್ಕರ ಸ್ವಭಾವ ಸಹಜವಾಗಿಯೇ ಇದೆ ಅಂತ ಭಾವಿಸ್ಬೋದು. ದೀನ ದಾನ ನದೀನ ದಾನದ ದೇನ. ಈಗ ಆಶುಕವಿತ್ವದ ಎರಡನೆಯ ಪ್ರಶ್ನೆ. ಅವಧಾನಿಗಳೇ, ಈ ತಾಯಿಯ ಮಮತೆ ಅದನ್ನು ತುಂಬಾ ಚೆನ್ನಾಗಿ ಬಲ್ಲಂಥ ಒಬ್ಬ ಮಗ, ಇಬ್ಬರ ಒಂದು ಸಂಬಂಧವನ್ನು ಕುರಿತು ಒಂದು ಪದ್ಯ ಬೇಕು. ಇಲ್ಲಿ ಏನಾಗಿದೆ, ತಾಯಿ ಮಮತೆಯನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ, ತುಂಬಾ ಗೌರವ ಪ್ರೀತಿ ಎಲ್ಲ ಇದೆ. ಆದರೆ ಯಾವುದೋ ಒಂದೆರಡು ವಿಚಾರದಲ್ಲಿ ಮಗನಿಗೆ ತಾಯಿ ಬಗ್ಗೆ ಒಂದು ಅಭಿಪ್ರಾಯವಿಲ್ಲ. ಈಗ ಇಂಥದೊಂದು ಸಂದರ್ಭ, ಈ ತಾಯಿ ಮಾತನ್ನು ಮೀರಲಾರ, ತಾನು ಸ್ವಂತವಾದಂತಹ ತನ್ನ ಅಭಿಪ್ರಾಯವನ್ನು ಬಿಡಲಾರ. ಇಂಥದ್ದೊಂದು ಸಂದರ್ಭವನ್ನು ಕುರಿತು ಒಂದು ಪದ್ಯ. ಬಹಳ ಮಾರ್ಮಿಕವಾದಂತಹ ಸಂದರ್ಭ. ಸಾವಧಾನ ಮಾಡಲಿ ಬಿಡಿ ನಮ್ಮ ಗಾಂಟಿಕರು. ಅದಾದ ಮೇಲೆ ನಾನು ನಿಮ್ಮ ಪ್ರಶ್ನೆಗೆ ಉತ್ತರಿಸ್ತೀನಿ. ಎಲ್ಲಕ್ಕಿಂತಲೂ ಕಷ್ಟಕರವಾದದ್ದು ಅಂತಂದ್ರೆ ಮಮತಾ ಬಂಧನ ಕಳ್ಕೊಳ್ಳೋದು. ಆ ಮಮತಾ ಬಂಧನದಲ್ಲಿ ಅತಿ ದೊಡ್ಡದು ತಾಯಿಯ ವಾತ್ಸಲ್ಯದ ಬಂಧ. ಹೀಗಾಗಿ ಅದನ್ನು ಮೀರುವುದಕ್ಕೆ ಯಾವ ರೀತಿ ಸಾಧ್ಯವಾಗುತ್ತೆ ಅನ್ನುವುದನ್ನು ನೋಡೋಣ. ಜೀವದ ಭಾವಮಿಂದಿಗೂ ಜೀವದ ಚಿದ್ವಿಶಾಲ ರಸಭಾವನ ಮಲ್ತೆ ಜಗತ್ಪ್ರಿಯಂ ಸದಾ ತೀವಿರಲಂತು ಮಾತೃಕಮನೀಯ ಸುಧಾಮಲ ವತ್ಸಲತ್ವಮಾ ಕೇವಲ ಶಂಕರಾದ್ವಯಕೆ ತಾಂ ನೆರೆ ತೋರಿಪನಲ್ತೆ ಚಾತುರಂ. ಜೀವಕ್ಕಿಂತಲೂ ಜೀವನ ಸುಲಭ, ಜೀವನಕ್ಕಿಂತಲೂ ಜೀವ ದೊಡ್ಡದು. ಹೀಗಾಗಿ ಎಲ್ಲಾದರೂ ಮಗ ಜೀವಿಸಿಕೊಂಡಿದ್ರೂ ಪರವಾಗಿಲ್ಲ, ಸದ್ಯ ಅವನು ಬದುಕಿನಿಂದ ದೂರ ಆದ್ರೂ ಪರವಾಗಿಲ್ಲ, ಬದುಕ್ತಾ ಇರಲಿ, ಬಾಳ್ತಾ ಇರಲಿ. ನನ್ನ ಕಣ್ಣೆದುರಿಗೆ ಗೃಹಸ್ಥನಾಗಿಯೋ ಯಾವ ರೀತಿಯೋ ಬದುಕುವುದಕ್ಕಿಂತ ದೂರದಲ್ಲಿ ಎಲ್ಲಾದರೂ ಇದ್ರೂ ಪರವಾಗಿಲ್ವಾ ಅಂತ ಹೇಳುವಂತಹ ಸ್ಥಿತಿಗೆ ತಾಯಿನ ತಂದಾಗ ಆಗ ತಾಯಿ ಒಪ್ಪುತ್ತಾಳೆ. ಯಾಕೆಂದ್ರೆ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನಭವತಿ. ಕೆಟ್ಟ ತಾಯಿ ಹುಟ್ಟಲ್ಲ, ಕೆಟ್ಟ ಮಗ ಹುಟ್ಟಬಹುದು. ಹೀಗಾಗಿ ಎಲ್ಲಾದರೂ ಮಗ ಚೆನ್ನಾಗಿ ಬಾಳಲಿ ಅನ್ನುವ ಸ್ಥಿತಿಯನ್ನು ತಾಯಿಗೆ ತಂದರೆ ತಾಯಿ ಮಗನು ಯಾವ ರೀತಿ ಬಾಳಬೇಕು ಅನ್ನೋದಕ್ಕಿಂತ ಬಾಳಲಿ ಅನ್ನುವುದನ್ನು ಮಾತ್ರ ಇಟ್ಟುಕೊಳ್ತಾಳೆ. ಕಾವ್ಯವಾಚನ. ಶ್ಯಾಮಾಸ್ವಂಗಂ ಶ್ಯಾಮಾಸ್ವಂಗಂ ಶ್ವಾಮಾಸ್ವಂಗಂ ಚಕಿತಹರಿಣಿ ಪ್ರೇಕ್ಷಣೆ ದೃಷ್ಟಿಪಾತಂ ವಕ್ತ್ರಚ್ಛಾಯಾಂ ಶಶಿನಿ ವಕ್ತ್ರಚ್ಛಾಯಾಂ ಶಶಿನಿ ಶಿಖಿನಾಂ ಬರ್ಹಬಾರೇಷು ಕೇಶಾನ್ ವಕ್ತ್ರಚ್ಛಾಯಾಂ ಶಶಿನಿ ಶಿಖಿನಾಂ ಬರ್ಹಬಾರೇಷು ಕೇಶಾನ್ ಉತ್ಪಶ್ಯಾಮಿ ಪ್ರತನುಷು ನದೀವೀಚಿಷು ಭ್ರೂವಿಲಾಸಾನ್ ಹಂತ್ಯೈಕಸ್ಮಿನ್ ಕ್ವಚಿದಪಿ ನ ಹಂತ್ಯೈಕಸ್ಮಿನ್ ಕ್ವಚಿದಪಿ ನ ಚಂಡಿಸಾ
तादृश्यमस्ति ಜಗತ್ಪ್ರಸಿದ್ಧವಾದ ಕಾಳಿದಾಸ ಮಹಾಕವಿಯ ಮೇಘದೂತದಲ್ಲಿ ಬರತಕ್ಕಂಥ ಅತಿ ರಮಣೀಯವಾದ ಪದ್ಯಗಳಲ್ಲಿ ಒಂದು. ಹಾಗಾಗಿಯೇ ಮಲ್ಲಿನಾಥನಂತ ಮಹಾವಿಮರ್ಶಕನು ಕೂಡ ಮಾಘೆ ಮೇಘೆ ಗತಂ ವಯಃ ಅಂತ ಮೇಘದೂತಕ್ಕೆ ತನ್ನ ಜೈಕಾರ ಮಾಡಿದ್ದಾನೆ. ನವರಸಗಳು ಅವಧಾನಿಯಲ್ಲಿ ಬರುತ್ತದೋ ಇಲ್ಲವೋ, ಆದರೆ ನೀರಸವಂತೂ ಬರಬಹುದು. ಅದನ್ನ ಇನ್ನ ಮಾಡುವುದಕ್ಕೋ ಎಂಬಂತೆ ನವರಸಗಳನ್ನ ಘಂಟಾವಾದಕರು ಮುಗಿಸಿದ್ದಾರೆ. ಇನ್ನು ನಿಷೇಧಾಕ್ಷರದ ಮೂರನೇ ಸುತ್ತು. ಮೂರನೇ ಸುತ್ತಿನಲ್ಲಿ ಈಗ ಮತ್ತೆ ಕಕಾರ ನಿಷೇಧ ಮಾಡ್ತಾ ಇದ್ದೀನಿ. ಕನ್ನಡವನ್ನು ಹೇಗಾದರೂ ತರಬೇಕಾಗಿದೆ. ಆದರೆ ತರುವುದಕ್ಕೆ ಪೃಚ್ಛಕರು ಆಸ್ಪದ ಕೊಡಬಾರದು ಅನ್ನುವುದೇ ಅವರ ಕಾರ್ಯ. ಅದು ಅವರ ನಿಷ್ಠೆಯನ್ನು ಮತ್ತೆ ಅವರ ಪ್ರೌಢಿಮೆಯನ್ನು ತೋರಿಸ್ತಕ್ಕಂಥದ್ದು. ಈಗ ಈ ಕಕಾರವನ್ನು ಬಿಟ್ಟು ಮತ್ತೆ ಆರಂಭ ಮಾಡೋಣ. ವೇದ ವೇದ ನಕಾರ ನಿಷೇಧ. ಮತ್ತೆ ನಕಾರ ನಿಷೇಧ. ಪ ವೇದ ಮಪ್ಪ. ಡಕಾರ ನಿಷೇಧ. ನು ವಾ ನಿಷೇಧ. ಡಿ ವೇದ ಮಪ್ಪ ನುಡಿ. ಅವಧಾನಿಗಳೇ, ನಮ್ಮ ನಿಷೇಧದವ್ರಿಗೆ ಕನ್ನಡ ಕಂಡ್ರೆ ಆಗೋದಿಲ್ವೇ? ಅವರಿಗೆ ಕನ್ನಡ ಕಂಡ್ರು ಎಷ್ಟ ಆಗಬಹುದು, ಎಷ್ಟಾದರೂ ಕೂಡ ನನಗದು ಆಗಬಾರ್ದು ಅಂತ ಮಾಡ್ತಾ ಇದ್ದಾರೆ ಅಷ್ಟೇನೆ. ನಮಗೆ ಪ್ರೀತಿಪಾತ್ರವಾದ ವಸ್ತು ಬೇರೆಯವರಿಗೆ ಸಿಗಬಾರ್ದು ಅಂತ ತಾನೇ ಸ್ವಾಮಿ ಇಚ್ಛೆ. ಅದು ಲೋಕದಲ್ಲಿರ್ತಕ್ಕಂಥದ್ದು ರಹಸ್ಯ. ಯಕಾರ ನಿಷೇಧ. ವೇದ ಮಪ್ಪ ನುಡಿ ಕನ್. ಡಕಾರ ನಿಷೇಧ. ನೆ ಕನ್ನೆ ಅಂದ್ರೆ ಕನ್ನೆ. ಪಕಾರ ನಿಷೇಧ. ಲ ಸಾ ನಿಷೇಧ. ಕೆ ನ ನಿಷೇಧ. ವೇದ ಮಪ್ಪ ನುಡಿ ಕನ್ನೆಲಕ್ಕೆ ದಿ. ಅಲ್ಲಿಗೆ ಸಾಲು ಮುಗಿಸಿದ್ದೀನಿ, ಮುಂದಕ್ಕೆ ಗುರುವನ್ನಾಗಿ ಮಾಡ್ತೀನಿ. ವೇದ ಮಪ್ಪ ನುಡಿ ಕನ್ನೆಲಕ್ಕೆ ದಿ. ಕನ್ನೆಲ ಕಂಪಿನ ಸೊಂಪಿನ ತಂಪಾದ ನೆಲ ಈ ಕನ್ನಡ ನಾಡು. ವೇದ ಮಪ್ಪ ನುಡಿ ಕನ್ನೆಲಕ್ಕೆ. ಕನ್ನೆಲ ಕನ್ನಾಡು ಕನ್ನುಡಿ ಅಂತ ಕನ್ನಡದ ನಿಷ್ಪತ್ತಿ ಮಾಡ್ತಾರೆ. ಹೀಗಾಗಿ ಕನ್ನೆಲಕ್ಕೆದಲ್. ಇನ್ನು ಸಮಸ್ಯೆಯ ಮೂರನೇ ಸಾಲು. ಮರ್ಮಂ ಗಮನಿಸೆ. ಮರ್ಮಂ ಗಮನಿಸೆ. ಮರ್ಮಂ ಗಮನಿಸೆ ಸರಿ. ಮರ್ಮಂ ಗಮನಿಸೆ ಸರಿ. ಮರ್ಮಂ ಗಮನಿಸೆ ಸರಿ. ಹಾ ಮರ್ಮಂ ಗಮನಿಸೆ ಸರಿ. ಹಾ ಸಮಸ್ಯೆ ಹಾ ಅಂತ ಮುಗಿತಿದ್ದಂಗೆ ಏಕಾದಶಿಯನ್ನು ಮಾಡಿಬಿಟ್ಟಿದ್ದಾರೆ. ಮರ್ಮಂ ಗಮನಿಸೆ ಸರಿ. ಹಾ ಹಾಗೆ ಹಾ ಧರ್ಮ. ಅಲ್ಲಿಗೆ ಆ ಸಮಸ್ಯೆ ಮುಗಿದಿದೆ. ಇನ್ನು ಸಾಮರಾಗವನ್ನ ತರಬೇಕಾಗಿದೆ. ಎರಡನೇ ಸಾಲಿನಲ್ಲಿ ಗೀತಾಚರ್ಯಂ ನಲಿಯೇ ನೊಸಲೊಳ್ ಯದ್ವರಾಳಿ ಪ್ರತೀಕಂ ಸ್ಫೀತಂ ಕೇಶಂ. ಸ್ಫೀತಂ ಕೇಶಂ. ಸ್ಫೀತಂ ಕೇಶಂ ಭುವನ ಕಮನೀಯಂ. ಸ್ಫೀತಂ ಕೇಶಂ ಭುವನ ಕಮನೀಯಂ ಸದಾ ಸಾಮನೇಮಂ. ಸ್ಫೀತಂ ಕೇಶಂ ಭುವನ ಕಮನೀಯಂ ಸದಾ ಸಾಮನೇಮಂ. ನೇಮ ಅಂದ್ರೆ ದಾರಿ ಅಂತ ಕೂಡ ಅರ್ಥ ಇದೆ. ಸಾಮನೇಮ ಅಂದ್ರೆ ಸಾಮದ ದಾರಿಯವನು, ಅಂದ್ರೆ ನಯಮಾರ್ಗದವನು ಅಥವಾ ಸಾಮವೇದ ಸ್ವರೂಪಿ
ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳದಂತೆ ಈ ರೀತಿ ಆಗಬಹುದು. ಸ್ಫೀತಂ ಕೇಶಂ ಭುವನ ಕಮನೀಯಂ ಸದಾ ಸಾಮನೇಮಂ. ಇನ್ನು ಚಿತ್ರಕವಿತ್ವದ 3ನೇ ಸಾಲಿಗೆ 3 ಅಕ್ಷರಗಳನ್ನ ಸೇರಿಸಬೇಕಾಗಿದೆ. ಹೀನರಹಾನ ಹೀನರಹಾನ ಹರಿ ಹೀನರಹಾನ ಹೀನರ ಹಾನ ಹರಿ ಹರ ಹೀನರಹಾನ ಹರಿಹರ. ಅಲ್ಲಿಗೆ 3ನೇ ಸಾಲು ಮುಗಿದಿದೆ. ಹೀನರ ಹಾನ ಹರಿಹರ ಹೀನರ 3 ಅಕ್ಷರಗಳು ಬಂದಿವೆ. ಹೀಗಾಗಿ 3ನೇ ಸಾಲು ಮುಗಿದಿದೆ. ಹೌದಾನಿಗಳೇ, ಈ ನರ ಅಂದ್ರೆ ಒಂದು ಪ್ರಶ್ನೆ ಜ್ಞಾಪಕಕ್ಕೆ ಬರುತ್ತೆ. ವರಕವಿಗೂ ನರಕವಿಗೂ ಏನ್ ವ್ಯತ್ಯಾಸ? ಇನ್ನೂ ಒಂದು ನೀವು ಸೇರಿಸಿಕೊಂಡಿಲ್ಲ, ಅದು ದೊರೆಕವಿ. ತೆಲುಗಿನ ಒಬ್ಬ ಪ್ರಸಿದ್ಧ ಕವಿಗಳು ಒಬ್ಬ ರಾಜನ ಆಸ್ಥಾನದಲ್ಲಿ ಇದ್ರು. ಆ ರಾಜರು ಪದ್ಯ ರಚನೆ ಮಾಡ್ತಾ ಇದ್ದ. ಆ ಪ್ರಸಿದ್ಧ ಕವಿಗಳಿಗೆ ತನ್ನ ಪದ್ಯವನ್ನು ತೋರಿಸಿದಾಗ ಅವರು ಎಲ್ಲವೂ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ರು. ಆಗ ರಾಜ ಸಂದೇಹದಿಂದ ಕೇಳಿದ, ಅಲ್ಲ ಕವಿವರ್ಯ, ನಾನು ಬರೆದ ಪದ್ಯಕ್ಕೆ ನೀವು ಸರಿ ಅಂದ್ರಿ, ಆದ್ರೆ ನನಗಿಂತ ಚೆನ್ನಾಗಿ ಬರೆದಂತವ್ರ ಪದ್ಯವನ್ನೆಲ್ಲ ನೀವು ತಪ್ಪಾಗಿದೆ ಹೀಗಿದೆ ಅಂತ ಹೇಳಿದ್ರಲ್ಲ, ಇದಕ್ಕೇನು ಕಾರಣ ಅಂತ. ಆಗ ಕವಿ ಹೇಳಿದ್ರಂತೆ, ಮಹಾಸ್ವಾಮಿ, ಕವಿಗಳು 3 ಜಾತಿ, ವರಕವಿ, ನರಕವಿ, ದೊರೆಕವಿ ಅಂತ. ನಾನು ವರಕವಿ, ಹಾಗಾಗಿ ನಾನು ಬರೆದಿದ್ರೊಳಗೆ ತಪ್ಪಿರೋದಿಲ್ಲ. ಇನ್ನು ನಾನು ಬೇರೆಯವ್ರನ್ನ ಯಾರನ್ನ ತಪ್ಪು ತೋರಿಸ್ತೀನಿ ಅವರೆಲ್ಲ ನರಕವಿಗಳು. ನಾನು ಯಾರಲ್ಲಿ ತಪ್ಪು ತೋರಿಸಿದ್ರೆ ನಾನು ಉಳಿಯಲ್ವೋ ಅಂಥವ್ರು ದೊರೆಕವಿಗಳು, ನೀವು ದೊರೆಕವಿಗಳು. ಹಾಗಾಗಿ ವರಕವಿಗಳು ದೊರೆಕವಿಗಳು ತಪ್ಪು ಮಾಡದೇ ಇದ್ರೂ ಕೂಡ ಅದು ದೋಷಾತೀತ ಪ್ರಶ್ನಾತೀತ, ಬರೀ ನರಕವಿಗಳಿಗೆ ಮಾತ್ರ ಕಿರಿಕಿರಿ ಅಂತ ಹೇಳಿದ್ರಂತೆ. ಹೀಗಿದೆ. ಇಲ್ಲಿಗೆ ದ್ವಾದಶಾಕ್ಷರಿ ಮಂತ್ರ ಅಂತೂ ಏಕಾದಶಿಯಿಂದ ದ್ವಾದಶಿಗೆ ಬಂದು ಸಂತೃಪ್ತಿಗೊಳಿಸ್ತಾ ಇದ್ದಾರೆ. ಆಶಕವಿತ್ವ. ಹಾಡು ಮಧುರವಾಗಿದ್ರೆ ಅದರ ಸಾಹಿತ್ಯ ನಮ್ಮಿಂದ ಗ್ರಹಿಸೋದಕ್ಕೆ ದೂರವಾಗ್ಬಿಡುತ್ತೆ ಕೆಲವು ಸರ್ತಿ. ಅದೇ ಥರ ನಾವೇನಾದ್ರೂ ಒಂದು ದೃಶ್ಯವನ್ನು ನೋಡ್ತಾ ಇದ್ರೆ ಅದರ ಸಾಹಿತ್ಯದ ಭಾಗ ಅಥವಾ ಮಾತಿನ ಭಾಗ ನಮ್ಮಿಂದ ಮರೆಯಾಗ್ಬಿಡುತ್ತೆ. ಈಗ ದೂರದರ್ಶನದಲ್ಲಿ ಏನಾದರೂ ನೋಡ್ತಿದ್ರೆ ಆ ನೋಟದಿಂದಾಗಿ ಅದರ ಸಾಹಿತ್ಯ ಭಾಗವನ್ನಾಗಲಿ ಮಾತಿನ ಅಂಶವನ್ನಾಗಲಿ ನಾವು ಗ್ರಹಿಸದೆ ಹೋಗೋ ಸಂದರ್ಭ ಇರುತ್ತೆ. ಆಕಾಶವಾಣಿಯಲ್ಲಿ ನಮಗೇನು ಕಾಣದೇ ಇರೋದ್ರಿಂದ ಅದರಲ್ಲಿ ಬರ್ತಕ್ಕಂಥ ಸಾಹಿತ್ಯದ ಭಾಗ ಏನಿದೆ ಅದು ನಮ್ಮ ಮನಸ್ಸಿನಲ್ಲಿ ಉಳಿಯುವಂಥ ಒಂದು ಅವಕಾಶಗಳಿದೆ. ಹೀಗೆ ಈ ದೂರದರ್ಶನ ಮತ್ತು ಆಕಾಶವಾಣಿಯ ಈ ಒಂದು ವ್ಯತ್ಯಾಸವನ್ನು ಕುರಿತು ಒಂದು ಪದ್ಯ. ಬಹಳ ರಮಣೀಯವಾದ ಮಾರ್ಮಿಕವಾದ ಪ್ರಶ್ನೆ. ಅದಕ್ಕೆ ಮಾರ್ಮಿಕವಾದ ಉತ್ತರವನ್ನೇ ಕೊಡ್ತೀನಿ. ಅನುಷ್ಠುಪ್ ಛಂದಸ್ಸು ಬರಲಿಲ್ಲ, ಹಾಗಾಗಿ ಅನುಷ್ಠುಪ್ ಛಂದಸ್ಸಿನಲ್ಲಿ ಹೇಳ್ತೀನಿ. ಆದಿಯೊಳಗಿಂದ್ರಿಯಂ ಒಂದೇ ಆದಿಯೊಳಗಿಂದ್ರಿಯಂ ಒಂದೇ ಆದಿಯೊಳಗಿಂದ್ರಿಯಂ ಒಂದೇ ಮೋದಸ್ಪೃಕ್ತಾನಿ ನಿರ್ನೆರಂ ಮೋದಸ್ಪೃಕ್ತಾನಿ ನಿರ್ನೆರಂ ಭೇದಮಂ ಕಂಡರೀಕಾಲಂ ಖೇದದಂ ಗಡ ವೀಕ್ಷಿಸಲ್. ಅಂದರೆ ಮೊದಲಿಗೆ ಮನುಷ್ಯ ಏಕಕೋಶ ಜೀವಿಯಾಗಿದ್ದಾಗ ಎಲ್ಲ ಅನುಭವಗಳನ್ನು ಒಂದೇ ಇಂದ್ರಿಯದ ಮೂಲಕ ಒಂದೇ ರೀತಿ ಅಖಂಡವಾಗಿ ಗ್ರಹಿಸ್ತಾ ಇದ್ದ. ಅವನು ಅನೇಕ ಕೋಶ ಜೀವಿಯಾಗಿ ಕಣ್ಣು, ಕಿವಿ, ಮೂಗು ಮೊದಲಾದ ಜ್ಞಾನೇಂದ್ರಿಯಗಳು ಪಡ್ಕೊಂಡ. ಅದರೊಳಗೆ ಮುಖ್ಯವಾಗಿ 2 ಪ್ರಧಾನ, ಅಂದರೆ ಒಂದು ಕಣ್ಣು, ಒಂದು ಕಿವಿ. ಇವು ದೂರದಿಂದಲೇ ವಿಷಯವನ್ನು ವ್ಯಾಪಕವಾಗಿ ಗ್ರಹಿಸಬಲ್ಲವು. ಹೀಗಾಗಿ ಏನಾಯ್ತು, ಒಂದು ಬುದ್ಧಿಯನ್ನು 2ಕ್ಕೆ ಹಂಚಬೇಕಾಯಿತು. ಯಾವಾಗ 2ಕ್ಕೆ ಹಂಚಬೇಕಾಯಿತು ಆಗ ಪರಿಪೂರ್ಣತೆ ನಷ್ಟವಾಯಿತು. ಹಾಗಾಗಿ ನಮ್ಮೆಲ್ಲ ಸತ್ವಗಳನ್ನು ಒಂದೇ ಇಂದ್ರಿಯಕ್ಕೆ ಕೊಟ್ಟಾಗ ಅದು ಪೂರ್ಣವಾಗಿ ಆ ಎಲ್ಲ ಸ್ವಾರಸ್ಯವನ್ನು ನಮಗೆ ಮುಟ್ಟಿಸುತ್ತದೆ. ಹೀಗಾಗಿಯೇ ಆ ಪರಿಪೂರ್ಣ ಅಖಂಡ ಅನುಭವ ಬರಬೇಕಾದ್ರೆ ಇಲ್ಲ ಕೇಳುವುದು ಇಲ್ಲ ನೋಡುವುದು. ವಿಶೇಷತಃ ಕೇಳುವುದರೊಳಗೆ ಏನಾಗುತ್ತೆ ಅಂತಂದ್ರೆ ಕಣ್ಣು ಮುಚ್ಚಿ ನಮಗೆ ಚಂಚಲತೆಗೆ ಮುಖ್ಯವಾದ ಕಾರಣವಾದಂಥ ನಯನೇಂದ್ರಿಯವನ್ನ ನಿಯಂತ್ರಿಸುವಂತೆ ಮಾಡುತ್ತೆ. ಹೀಗಾಗಿ ಶ್ರವಣೇಂದ್ರಿಯಕ್ಕೆ ಅಸಾಧಾರಣವಾದಂಥ ಸಿದ್ಧಿ ಬರುತ್ತದೆ. ಆದ್ದರಿಂದ ಕೇಳುವಿಕೆ ಬಹಳ ದೊಡ್ಡದು. ಹೀಗಾಗಿ ಶ್ರುತಿ ಅಂತ ಹೇಳಿದ್ರೆ ಹೊರತು ವೇದವನ್ನ ದೃಷ್ಟಿ ಅಂತ ಹೇಳ್ಬಿಟ್ಟು ಅನ್ಲಿಲ್ಲ. ಈ ದೃಷ್ಟಿಯಿಂದ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಕೇಳುವುದರಲ್ಲಿರುವ ಏಕಾಗ್ರತೆ ಮತ್ತು ಕೇಳುವುದರೊಳಗಿರ್ತಕ್ಕಂಥ ಗಹನತೆ, ಗಾಢತೆ. ಆದ್ದರಿಂದಲೇ ನಾನು ಹೇಳ್ತೀನಿ, ಈ ಹೊಸದಾಗಿ ಮನುಷ್ಯ ಬೆಳೀತಾ ಇದ್ದಂತೆ ಭೇದಗಳ ಹೆಚ್ಚಾಗುತ್ತದೆ, ಅಖಂಡಾನುಭವ ದೂರವಾಗುತ್ತದೆ. ಈ ಅಖಂಡಾನುಭವ ದೃಷ್ಟಿಯಿಂದ ನೋಡಿದಾಗ ಕವಿಗೆ ಕರ್ಣಂ ಪ್ರಮಾಣಂ ದೃಷ್ಟಿಯಲ್ತು ಅಂತ ಹೊಸ ಸೂತ್ರ ಮಾಡಿಕೊಳ್ಳಿ.
ಕಾವ್ಯ ವಾಚನ. ಅವಧಾನಿಗಳೇ, ಇದೇ ವಿಷಯವನ್ನ ನಿಮಗೆ ದೂರದರ್ಶನ ಕಾರ್ಯಕ್ರಮದಲ್ಲಿ ಕೊಟ್ರೆ ಏನ್ ಹೇಳ್ತೀನಿ? ನೋಡಿ, ಪ್ರಶ್ನೆಗಳನ್ನು ಕೇಳುವಾಗ ವೇದಿಕೆ ಏನು ಅನ್ನುವುದು ನೋಡಬೇಕು. ಯಾಕೆಂದ್ರೆ ನಮ್ಮಲ್ಲಿ ಧರ್ಮದ ಪ್ರಶ್ನೆಯನ್ನು ಧರ್ಮಾಸನದಲ್ಲಿ ಕೇಳಬೇಕು, ತತ್ವದ ಪ್ರಶ್ನೆಗಳನ್ನು ತತ್ವಾಸನದಲ್ಲಿ ಕೇಳಬೇಕು ಅಂತ ಹೇಳಿಬಿಟ್ಟಿದ್ರು. ಹಾಗೆ ಹಿಂದೆ ಎಲ್ಲಾನು ಪತ್ನಿ ಇರ್ತಾ ಇದ್ವಂತೆ. ಧರ್ಮಕ್ಕೆ ಪತ್ನಿ ಧರ್ಮಪತ್ನಿ, ಮೋಕ್ಷಕ್ಕೆ ಪತ್ನಿ ಮೋಕ್ಷ ಪತ್ನಿ. ಯಾಜ್ಞವಲ್ಕ್ಯರಿಗೆ ಧರ್ಮಪತ್ನಿ ಕಾತ್ಯಾಯಿನಿ ಆದ್ರೆ ಮೋಕ್ಷ ಪತ್ನಿ ಮೈತ್ರೇಯಿ ಅಂತ. ಮೋಕ್ಷದ ಚಿಂತೆ ಮಾಡ್ತಾ ಇದ್ದಿದ್ದು ಮೈತ್ರೇಯಿ ಹತ್ರವೇ, ಧರ್ಮದ ಚಿಂತೆ ಕೇವಲ ಕಾತ್ಯಾಯಿನಿ ಹತ್ರ ಅಂತ. ಹೀಗಾಗಿ ಆ ವೇದಿಕೆಯಲ್ಲಿ ನೀವು ಆ ಪ್ರಶ್ನೆ ಕೇಳಿದಾಗ ನಾನು ಅಲ್ಲಿಗೆ ಆ ಉತ್ತರ ಹೇಳ್ತೀನಿ. ಇದು ಏನಾಗುತ್ತೆ ಅಂದ್ರೆ ರಂಗಾತೀತವಾದದ್ದು, ಬಿಯಾಂಡ್ ದಿ ಗ್ರೌಂಡ್ಸ್. ಹೀಗಾಗಿ ಪ್ರಶ್ನೆಗೆ ನಿಮ್ಮ ಫಿಸಿಕ್ಸ್ ನಲ್ಲೇ ಕೋಆರ್ಡಿನೇಟ್ ಸಿಗುವುದಿಲ್ಲ. ಇದು ತಾನಾಕೆ ಪೊರಳ್ದ ಪುಷ್ಪಶಯನಂ, ಇದು ತಾನಾಕೆ ಪೊರಳ್ದ ಪುಷ್ಪಶಯನಂ, ಇದು ತಾನಾಕೆ ಪೊರಳ್ದ ಪುಷ್ಪಶಯನಂ, ಕಂದಿರ್ಪ ಕಂಜಾತ ಪತ್ರದೇ ಸೂಕ್ಷ್ಮಾಗ್ರನಖಂಗಳಿಂ ಬರೆದ ನಂಗಾಲೇಖನಂ ತಾನಿದು, ಇಂತಿದು ಹಸ್ತಾಬ್ಜದೇ ಜಾರಿದಾಕೆಯ ಮೃಣಾಲಿ ಕಂಕಣಿಂ, ನೋಡಲಿ ಸದನಂ ಶೂನ್ಯಮೆನಿಪ್ಪೊಡಂ, ನೋಡಲಿ ಸದನಂ ಶೂನ್ಯಮೆನಿಪ್ಪೊಡಂ, ಪೊರಮಡಲ್ ಕಾನಾರೆ ನೀ ತಾಣದಿಂ, ಪೊರಮಡಲ್ ಕಾನಾರೆ ನೀ ತಾಣದಿಂ. ನಮ್ಮ ಕಾವ್ಯವಾಚನದ ಪೃಚ್ಛಕರಿಗೆ ಕಾಳಿದಾಸನ ಬಗ್ಗೆ ಪರಮ ಪ್ರೀತಿ ಇದೆ ಅಂತ ಅನ್ಸುತ್ತೆ. ಗಂಗಾದೇವಿ ಕನ್ನಡದ ಹೆಣ್ಣು ಮಗಳೇ ಹೇಳಲಿಲ್ಲವೇ, ದಾಸತಾಂ ಕಾಳಿದಾಸಸ್ಯ ಕವಯೋಕ್ಕೇನ ಬಿಭ್ರತಿ ಅಂತ. ಕಾಳಿದಾಸರಿಗೆ ದಾಸರಲ್ಲದ ಕವಿಗಳೇ ಇಲ್ಲ ಅಂತ. ಕವಿ ಗಮಕಿ ವಾಗ್ಭಿಗಳಲ್ಲಿ ನಮ್ಮ ಗಮಕಿಗಳು ಬರುವುದರಿಂದ ಅವರೂ ಕಾಳಿದಾಸನಿಗೆ ಪ್ರೀತಿ ಪಾತ್ರರೇ, ಕಾಳಿದಾಸನೂ ಅವರಿಗೆ ಇಷ್ಟ. ಹೀಗಾಗಿ ಕನ್ನಡಕ್ಕೆ ಕಾಳಿದಾಸ ಯಾವ ರೀತಿ ಶಾಕುಂತಲವನ್ನ ಬರೆದು ಕೊಟ್ಟಿದ್ರೆ ಅದು ಹಾಗೇ ಇರ್ತಾ ಇತ್ತೋ ಹಾಗೆ ಇರುವಂತೆ ರಚಿಸಿದಂತ ಶಾಕುಂತಲದ ಕೀರ್ತಿ ಬಸವಪ್ಪ ಶಾಸ್ತ್ರಿಗಳಿಗೆ ಸಂದಿತು. ಬಸವಪ್ಪ ಶಾಸ್ತ್ರಿಗಳ ಕರ್ನಾಟಕ ಶಾಕುಂತಲದ ತೃತೀಯಾಂಕದಲ್ಲಿ ಪ್ರಾಯಶಃ ಬರತಕ್ಕಂಥ ಪದ್ಯ ಇದು. ದುಷ್ಯಂತ ಶಕುಂತಲೆ ತನ್ನ ವಿರಹದ ಶಯ್ಯೆಯ ಮೇಲೆ ಮಲಗಿದ್ದವಳು ಎದ್ದು ಹೋದಾಗ ಆ ಶಯ್ಯೆಯನ್ನು ನೋಡ್ತಾ, ಕಮಲದ ದಳಗಳಿಂದ ಮಾಡಿದಂತಹ ಶಯ್ಯೆಯನ್ನು ನೋಡ್ತಾ ಅವನು ಮತ್ತೆ ಸ್ಮರಣೆಯಿಂದ ಪುನರುಜ್ಜೀವನಗೊಳಿಸ್ತಾ ಇದ್ದಾನೆ. ಅವಳು ಮಲಗಿದ್ದ ಸ್ಥಳ, ಅವಳು ಸಖಿಯರೊಡನೆ ಮಾತಾಡಿದ್ದ ಸ್ಥಳ ಎಂಬುದಾಗಿ. ಆ ಸಂದರ್ಭದಲ್ಲಿಯೇ ಪ್ರಾಯಶಃ ಶಕುಂತಲೆ ರಮಣೀಯವಾದ ಶುಕೋದರ ಕೋಮಲ ಗಿಣಿಯ ಒಡಲಿನಂತೆ ಕೋಮಲವಾದ ತಾವರೆಯ ಎಲೆಯ ಮೇಲೆ ತನ್ನ ಉಗುರಿನಿಂದ ಬರೆದಂಥ ಪ್ರಣಯ ಪತ್ರವನ್ನು ತೆಗೆದುಕೊಂಡು ಹೋಗಿರಬೇಕು ಅಂತ. ಅದನ್ನು ನಮ್ಮ ಕಲ್ಪನೆಗೆ ಬಿಟ್ಟಂತ ಕವಿಯ ಔಚಿತ್ಯ ಅದೆಷ್ಟು ರಮಣೀಯ ನೋಡಿ. ಇದು ಅತ್ಯಂತ ಕಮನೀಯವಾದ ಶಾಕುಂತಲೀಯ ಪದ್ಯ. ಇನ್ನು 4ನೇ ಸುತ್ತಿಗೆ ಬರೋಣ. ಈಗ ನಿಷೇಧಾಕ್ಷರಿಯ 4ನೇ ಸುತ್ತು. 4ನೇ ಸುತ್ತಿನಲ್ಲಿ ಮತ್ತೆ ನಾನು ಕಕಾರವನ್ನೇ ನಿಷೇಧ ಮಾಡ್ತಾ ಇದ್ದೀನಿ. ವ್ಯಾಧಿ, ವ್ಯಾಧಿ ಅಲ್ಲ ವ್ಯಾಧಿ. ವಕಾರ ನಿಷೇಧ. 14 ಸುತ್ತುಗಳನ್ನ ಸುತ್ತಿದ್ರೂ ಕೂಡ ಷಣ್ಮುಖನ ಪ್ರಯತ್ನ ಗಣೇಶನ ಪ್ರಯತ್ನದ ಮುಂದೆ ನಿಷ್ಫಲ. ಅದನ್ನು ಸೂಚಿಸಲೋ ಎಂಬಂತೆ ನಮ್ಮ ಘಂಟಾವಾದಕರು 14ನೇ ಶಬ್ದವನ್ನು ಮಾಡ್ತಾ ಇದ್ದಾರೆ. ವಕಾರ ನಿಷೇಧ. ಅವಧಾನಿಗಳೇ, ವಿರಹದ ಬಗ್ಗೆ ಬಹಳ ಒಳ್ಳೆ ವ್ಯಾಖ್ಯಾನ ಕೊಟ್ರಿ. ಇದು ನಿಮ್ ಕಲ್ಪನೆಯೋ ಅನುಭವನೋ? ಕವಿಗಳಿಗೆ ಕಲ್ಪನೆಯೇ ಅನುಭವಕ್ಕಿಂತ ದಟ್ಟವಾಗಿರುತ್ತೆ.
ಯಾಕೆಂದ್ರೆ ಅನುಭವಕ್ಕಾದರೂ ದೇಶ ಕಾಲ ವಸ್ತುಗಳ ನಿಯಮ ಉಂಟು. ಕಲ್ಪನೆಗೆ ಅದು ಯಾವುದೂ ಇಲ್ಲ. ನಿಯತಿಕೃತ ನಿಯಮರಹಿತ ಹ್ಲಾದೈಕಮಯ ಅನನ್ಯ ಪರತಂತ್ರ ನವರಸ ರುಚಿರ. ಹಾಗಾಗಿ ಕಲ್ಪನೆಯೇ. ಈಗ ವಕಾರ ನಿಷೇಧ ಮಾಡಿದ್ದಾರೆ. ವ್ಯಾಧಿ ಕ ಲಾ ಕಲ್ಪ ಅಂತ ನಾನು ಹೇಳ್ತೀನಿ ಅಂತ. ರುಮ ನ ಮಿ ತ ಕ ರ ಕೊ ನ ಅಳ್ಪು ಮತ್ತೆ ನ ಸ ರ ಲಿ ಪ ಸಲ್. ದಿವ್ಯಾದಿ ಕರ್ಮ ಮಿದ ಕೊಳ್ಪು ಸಲ್ಲಿಸಲ್. ಆ ಸಾಲು ಮುಗಿದಿದೆ. ಸರಿಯಾಗಿದೆ. ಅಂದರೆ ಸಾಲು ಪೂರ್ಣವಾಗಿ ಆಗಿದೆ ಅಂತಾಯ್ತು. ಹೌದು. ದಿವ್ಯವಾದ ಆದಿಕರ್ಮ ಇದಕ್ಕೆ ಒಳ್ಪನ್ನು ಸಲ್ಲಿಸಲು ಎಂಬುದಾಗಿ 11 ಅಕ್ಷರದ ಕಡೆ ಸಾಲು ಮುಗಿಯಿತು. ಇನ್ನು ಸಮಸ್ಯೆ ಮೊದಲೇ ಮುಗದೇ ಇರತಕ್ಕಂಥದ್ದು. ಇನ್ನು ವರಾಳಿ ಆದ ಮೇಲೆ ಸಾಮವಾದ ಮೇಲೆ ಬರಬೇಕಾಗಿರ್ತಕ್ಕಂಥದ್ದು ಶಂಕರ. ಆ ಶಂಕರಕ್ಕೆ ನೋಡೋಣ. ದತ್ತಪದಿ. ಹದಿನೈದನೇದು ಪಂಚದಶಾಕ್ಷರಿ ಮಂತ್ರದ ಸ್ಫುರಣೆ ಆಗ್ತಾ ಇದೆ. ಈಗ 17 ಅಕ್ಷರಗಳ ಮಂದಾಕ್ರಾಂತಕ್ಕೆ ನಾವು ಮತ್ತೆ ಹೋಗಬೇಕಾಗಿರ್ತಕ್ಕಂಥದ್ದು. ಸ್ಫೀತಂ ಕೇಶಂ ಆ ರೀತಿಯಾಗಿ ನಾನು ಆರಂಭ ಮಾಡಿದ್ದೆ. ಈಗ 3ನೇ ಸಾಲಿನ ಬಳಿಕ 4ನೇ ಸಾಲು. ಖ್ಯಾತಂ ರಾಮಂ ಸಪದಿ ಶರಣೀಯಂ ಶಿವಂ ಶಂಕರಾತ್ಮಂ. ಖ್ಯಾತಂ ರಾಮಂ ಸಪದಿ ಶರಣೀಯಂ ಶಿವಂ ಶಂಕರಾತ್ಮಂ. ಅವನು ಖ್ಯಾತನಾಗಿದ್ದಾನೆ. ಆ ಖ್ಯಾತಿಯ ಕಾರಣ ವಾಲ್ಮೀಕಿ ಮಹರ್ಷಿಗಳ ಮಹಾಕವಿತ್ವ. ಅವನು ಸಪದಿ ಬೇಗನೆ ನಮಗೆ ಶರಣೀಯ. ಯಾಕೆ? ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇ ತತ್ ಪ್ರಥಮಮ್ಮ ಅಂತ ಹೇಳ್ತಾನೆ. ಒಮ್ಮೆ ನನ್ನನ್ನು ಶರಣಾಗಿದ್ದೀನಿ ಅಂತ ಕೇಳಿದ್ರೆ ಸಾಕು, ಅವರಿಗೆಲ್ಲರಿಗೂ ನಾನು ಅವಿನಾಭಾವದ ಒಂದು ಅಭಯವನ್ನು ಕೊಡ್ತೀನಿ ಅಂತ. ಈ ರೀತಿ ಅಭಯವನ್ನು ಕೊಡ್ತಕ್ಕಂಥ ನಾಯಕನಾದ ಕಾರಣ ಸಪದಿ ಶರಣೀಯಂ ಶಿವಂ ಮಂಗಳಾತ್ಮಕನಾದವನು ಶಂಕರಾತ್ಮಂ. ನಮಗೆ 4ನೇ ಸಾಲಾಗಿ ಚಿತ್ರಕವಿತ್ವವನ್ನು ಹೇಳಬೇಕಾಗಿದೆ. ಇಲ್ಲಿ 4 ಅಕ್ಷರಗಳನ್ನ ಬಳಸಿಕೊಳ್ಳಬಹುದಾಗಿದೆ. 3ನೇ ಸಾಲಿನಲ್ಲಿ ಹೀನರ ಹಾನ ಹರಿಹರ ಮಾನ ಮೇನ ಹರ ಮಾನ ಮೇನ ಹರ ಮಾನಮೇನ ಮನೋಹರ ಮನುಹೇಮ ಮಾನಮೇನ ಮನೋಹರ ಮನುಹೇಮ ಅನ್ನುವಲ್ಲಿಗೆ ಚಿತ್ರಕವಿತ್ವದ 4ನೇ ಸಾಲು ಮುಗಿದಿದೆ. ನಮ್ಮ ಘಾಂಟಿಕರು 8-2-16 ಅಂತ ಹೇಳಿಬಿಟ್ಟಿದ್ನುವೆ ಷೋಡಶಿ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಆಶಕವಿತ್ವಕ್ಕೆ ಬರೋಣ. ಅವಧಾನಿಗಳೇ, ಕೊನೆಗೂ ಹೇಮ ನಿಮ್ಮ ಸಹಾಯಕ್ಕೆ ಬರಬೇಕಾಯ್ತು. ಎಲ್ಲರ ಸಹಾಯಕ್ಕೂ ಬರೋದು ಹೇಮವೇ. ಈಗ ಛಂದೋಬದ್ಧ ಬಂಧಗಳು ಹೆಚ್ಚು ಕಡಿಮೆ ಆಗ್ತಾ ಇದೆ. ಸ್ವಚ್ಛಂದವಾದ ರೀತಿಯ ಬಂಧಗಳು ಹೆಚ್ಚು ಜನಪ್ರಿಯವಾಗ್ತಾ ಇದೆ. ಇನ್ನು ಭಾಷಾ ಶುದ್ಧಿಯ ಕಡೆಗೂ ಹೆಚ್ಚು ಗಮನ ಕೊಡಬೇಕು ಅನ್ನೋದು ಬಹಳ ಕಡೆ ಕಂಡು ಬರ್ತಿಲ್ಲ. ಇಂಥ ಸಂದರ್ಭದಲ್ಲಿ ನೀವೇ ತುಂಬ ಪ್ರಬುದ್ಧವಾದಂಥ ಭಾಷೆಯಲ್ಲಿ ಬೇಕಾದಷ್ಟು ಕವನಗಳನ್ನು ಪದ್ಯಬಂಧಗಳನ್ನೆಲ್ಲ ಮಾಡಿ ಕೆಲವನ್ನು ಪ್ರಕಟನೂ ಮಾಡಿದ್ದೀರಿ, ಕೆಲವು ಹಾಗೆ ಇಟ್ಟಿದ್ದೀರಿ. ಈಗ ಇಂಥದ್ದೊಂದು ಬಂಧಗಳನ್ನ ಪದ್ಯಗಳನ್ನ ಅರ್ಥ ಮಾಡ್ಕೊಳ್ಳುವಂಥ ಒಂದು ಪೀಳಿಗೆ ಮುಂದೆ ಬರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಹಾಗೆ ಅಂಥ ಬಂಧಗಳ ಗತಿ ಏನು? ಇದು ಹೀಗೆ ನಡೀತಾ ಇದ್ರೆ ಮುಂದಿನ ಕಾವ್ಯದ ಪ್ರಪಂಚ ಹೇಗೆ ನಡೀಬಹುದು ಅನ್ನೋದ್ರ ಬಗ್ಗೆ ಒಂದು ಸಾಂಗತ್ಯಗಳಲ್ಲಿ ಮನಸ್ಸಿನಲ್ಲಿ ಭಾವಿಸ್ತಿದ್ದೆ. ಒಂದೇ ಒಂದು ಅಂಶ ಛಂದಸ್ಸಿನ ಪದ್ಯ ಬರಲಿಲ್ಲವಲ್ಲ ಅಂತ ಕೇಳಿದ್ರಿ, ಬಹಳ ಸಂತೋಷ. ಸಾಂಗತ್ಯದಲ್ಲಿ ಏನೇ ಹೇಳ್ತೀನಿ.
ಆಯುವದಿದ್ದರೆ ಗುಣವೂ ಸಂದಿದ್ದರೆ, ಆಯುವದಿದ್ದರೆ ಗುಣವೂ ಸಂದಿದ್ದರೆ, ಮೇಯವದಿಲ್ಲದೆ ಬಾಳ್ಗುಂ, ಮೇಯವದಿಲ್ಲದೆ ಬಾಳ್ಗುಂ. ಗೇಯವು ತಾನೆನಕುಂ, ಗೇಯವು ತಾನಕ್ಕುಂ, ಗೇಯವು ತಾನಕ್ಕುಂ, ಪೇಯವು ತಾನಕ್ಕುಂ, ಗೇಯವು ತಾನಕ್ಕುಂ, ಪೇಯವು ತಾನಕ್ಕುಂ. ಜಿಯಾನಿ ಕೇಳೀಗ ತಥ್ಯಂ. ಅಷ್ಟಾದಶ ವರ್ಣನೆ ಮುಗಿಸ್ತಿದ್ದೀರಾ ಬಿಡಿ. ತಂದೆ ಬಂದೆಯ ಪತಿತ ಬಂಧು ಬಂದೆಯ, ತಂದೆ ಬಂದೆಯ ಪತಿತ ಬಂಧು ಬಂದೆಯ, ಕೃಪೆಯಿನ್ ಇಂದು ತಂದಿಹೆಯ ಕೌಸಲೆಯ ಕಂದ, ಸಂದ ದುರಿತವ ಹರಿಸೆ, ಸಂದ ದುರಿತವ ಹರಿಸೆ, ಬೆಂದ ಹರಣವ ತಣಿಸೆ, ಬಂದಿಹೆಯ ಪುಣ್ಯನಿಧಿ ಕರುಣೆಯಿಂದ, ಬಂದಿಹೆಯ ಪುಣ್ಯನಿಧಿ ಕರುಣೆಯಿಂದ, ಕಾದು ಸಾಸಿರ ಯುಗವ ಕಾದಿದೆಯ ಬೇಸ ಬೇವಸವ, ಸೈಸಿಹೆನು ನಿನ್ನ ಕಣ್ಬಾಸೆಯಿಂದ, ನೋಡು ದೊರೆ ಎನ್ನಿರವ ನೀಡಿಂದು ಕನಿಕರವ, ಕಡೆ ಹಾಯಿಸೆ ನನ್ನೀ ಕಲುಷದಿಂದ, ಇದು ಯಾವ ವ್ಯಕ್ತಿಗಳ ಸ್ಮರಣೆಯನ್ನು ಈಗ ಮಾಡ್ತಾ ಇದ್ದನೋ ಅದೇ ಆ ಮಹಾಕವಿ DVG ಅವರ ಶ್ರೀರಾಮ ಪರೀಕ್ಷಣದಲ್ಲಿ ಅಹಲ್ಯೆ ಶ್ರೀರಾಮನಿಗಾಗಿಯೇ ತಪಸ್ಸು ಮಾಡುತ್ತಾ ತಪಸ್ತಾ ಇರತಕ್ಕಂಥ ಸಂದರ್ಭ. ನಮ್ಮಲ್ಲಿ ಪಂಚಮಹಾಪತಿವ್ರತೆಯರಲ್ಲಿ ತಾರೆಯನ್ನ ಅಹಲ್ಯೆಯನ್ನ ಸ್ಮರಿಸುವ ರಹಸ್ಯ ಇದೆ. ಪಾಪಿ ಗುದ್ದಾರ ಮಿಹುದಿ ಜಗದ್ವ್ಯೂಹದೊಳ್ಳಂತ ಕುವೆಂಪು ಅವರು ಹೇಳಿದಂತೆ ಪಾಪಿಗೂ ಕೂಡ ಪ್ರಾಯಶ್ಚಿತ್ತದ ಬಳಿಕ ಪರಿಶುದ್ಧಿಗಿಂತಲೂ ಮಿಗಿಲಾದಂತಹ ಒಂದು ಸ್ಥಾನ ಉಂಟು. ಈ ಒಂದು ಸಂಕೇತಕ್ಕಾಗಿಯೇ ಅಹಲ್ಯೆ ಹೆಸರೇ ಹೇಳುವಂತೆ ಕಲಂಕರಹಿತೆ ಆ ಅಹಲ್ಯೆ ತನ್ನ ಒಂದು ತಪ್ಪಿಗಾಗಿ ತಾನೇ ಪಶ್ಚಾತ್ತಪಿಸಿದ ಅನೇಕ ವರ್ಷಗಳು ರಾಮನಿಗೆ ತಪಸ್ಸು ಮಾಡಿದಳು. ರಾಮ ಅವಳನ್ನು ಅನುಗ್ರಹ ಮಾಡಿದ. ಈಗ ಅವಧಾನದ ಪೂರ್ಣಗ ಮುಗಿದಿದೆ. ಘಂಟಾವಾದಕರು ತಮ್ಮ ಉದ್ಯೋಗವನ್ನು ಏಕೋನ ವಿಂಶತಿಯಾಗಿ ಒಂದು ಊನವಾಗಿರಬೇಕು, ಓಂಕಾರದ ಶಂಖನಾದಕ್ಕಿಂತ ಕಿಂಚಿತ್ ಊನವಾಗಿ ಮುಗಿಸಿದ್ದಾರೆ. ಇನ್ನು 4 ಪದ್ಯಗಳನ್ನು ಸ್ಮರಣೆಯಿಂದ ಹೇಳುವುದು ಉಳಿದಿರತಕ್ಕಂಥ ಕಾರ್ಯ. ಮೊದಲಿಗೆ ನಿಷೇಧಾಕ್ಷರ ಪದ್ಯದಲ್ಲಿ ಕನ್ನಡಾಂಬಿಕೆಯ ಸ್ತುತಿ. ಶ್ರೀದ ಮಾದ ಮಧುಮಾನ್ಯ ಮೀ ವಚಸ್ವಾದುವಲ್ತೆ ಸ್ವಾದುವಲ್ತೆ ಜನತಾರ್ತಿ ಹಾರಿದಲ್, ಸ್ವಾದುವಲ್ತೆ ಜನತಾರ್ತಿ ಹಾರಿದಲ್. ವೇದಮಪ್ಪ ನುಡಿ ಕನ್ನೆಲಕ್ಕೆ, ವೇದಮಪ್ಪ ನುಡಿ ಕನ್ನೆಲಕ್ಕೆ ದಿವ್ಯಾದಿ 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 ಕರ್ಮ. ವೇದಮಪ್ಪ ನುಡಿ ಕನ್ನೆಲಕ್ಕೆದಲ್, ಕನ್ನೆಲಕ್ಕೆ ದಿವ್ಯಾದಿ ಕರ್ಮ, ದಿವ್ಯಾದಿ ಕರ್ಮ ಉದರೊಳ್ಪು ಸಲ್ಲಿಸಲ್. ಅಂದ್ರೆ ಈಗ ನಿಷೇಧಾಕ್ಷರಿಯ ಬಳಿಕ ಸಮಸ್ಯೆಯ ಪರಿಹಾರವನ್ನು ನೋಡೋಣ. 20 ಮಾಡಿದ್ದಾರೆ, ಅದು ಮರೆಯುವುದಿಲ್ಲ ಬಿಡಿ. ಈಗ ಇನ್ನು 21 ಮಾಡಬಹುದು, ಅದನ್ನು ಮರೆಯುವುದಿಲ್ಲ. ನಿಷೇಧಾಕ್ಷರದ ಬಳಿಕ ಸಮಸ್ಯೆಯ ಸ್ವರೂಪ ಕರ್ಮ ಕರ್ಮ ವಿವೇಕದೆ ಶರ್ಮ ಶರ್ಮಂಗಳೆಲ್ಲ, ಶರ್ಮ ಶರ್ಮಂಗಳೆಲ್ಲ ಮಾತ್ಮಕೆ ಹಿತಮಂ ಮರ್ಮಂ ಸಮನಿಸೆ ಸರಿ ಹಾ ಧರ್ಮಂ ನರಕಕ್ಕೆ, ಧರ್ಮಂ ನರಕಕ್ಕೆ ಪೊಗುವ ದಾರಿಯನಿಕ್ಕೂ. ಶರ್ಮ ಅಶರ್ಮ ಅಂದ್ರೆ ಒಳ್ಳೆಯದಲ್ಲದ್ದು ಒಳ್ಳೆಯದಾಗತಕ್ಕಂಥದ್ದು, ಕರ್ಮ ಮತ್ತೆ ಅಕರ್ಮ, ಮಾಡಬೇಕಾದ್ದು ಮಾಡಬಾರದ್ದು, ಇವುಗಳ ವಿವೇಕವನ್ನು ಆತ್ಮಕ್ಕೆ ಹಿತವಾಗಿ ಇಟ್ಟುಕೊಂಡರೆ ಸರಿ. ಹಾಗೆ ಇಟ್ಟುಕೊಳ್ಳದೇ ಇದ್ದರೆ, ಕೇವಲ ನಾವು ಈ ಮರ್ಮವನ್ನು ತಿಳಿದುಕೊಳ್ಳದೆ ವರ್ತಿಸಿದರೆ ಅದು ಏನಾಗುತ್ತೆ? ಆ ಧರ್ಮ ನರಕಕ್ಕೆ ದಾರಿಯಾಗುತ್ತೆ.
ಅಯ್ಯೋ, ಈ ರೀತಿಯ ವಿವೇಕವನ್ನ ಔಚಿತ್ಯವನ್ನು ಇಟ್ಟುಕೊಳ್ಳದಿದ್ರೆ ನಮಗೆ ಸಿಗುವುದು ನರಕದ ದಾರಿಯಾಗುವ ಅಧರ್ಮವಲ್ಲವೇ ಅಂತ. ಧರ್ಮಂ ನರಕಕ್ಕೆ ದಾರಿಯಲ್ಲ, ಅಧರ್ಮಂ ನರಕಕ್ಕೆ ದಾರಿ ಎಂಬುದಾಗಿ ಸಮಸ್ಯೆ ಪರಿಹಾರ. ಇನ್ನು ದತ್ತಪದಿಯಲ್ಲಿ ಶ್ರೀರಾಮನ ಸ್ತೋತ್ರ, ಆ ಸ್ವಾರಸ್ಯವನ್ನು ಆಗಿಂದಾಗ್ಗೆ ತಿಳಿಸುತ್ತಾ ಬಂದೆ. ಈಗ ಪದ್ಯವನ್ನು ಹೇಳಿಬಿಡ್ತೀನಿ. ಸೀತಾಶೋಕಕ್ಕೆನೆ ಸುರುಚಿರಂ ಸಂದನೀತಂ ವಸಂತಂ ಗೀತಾಚರ್ಯಂ ನಲಿಯ ನೊಸಲೊಳ್ ಯದ್ವರಾಳಿ ಪ್ರತೀಕಂ ಸ್ಫೀತಂ ಕೇಶಂ ಭುವನ ಕಮನೀಯಂ ಸದಾ ಸ್ಫೀತಂ ಕೇಶಂ ಭುವನ ಕಮನೀಯಂ ಸದಾ ಸಾಮನೇಮ ಖ್ಯಾತಂ ರಾಮಂ ಸಪದಿ ಶರಣೀಯಂ ಶಿವಂ ಶಂಕರಾತ್ಮಂ. ಹಾಗೆ ಖ್ಯಾತನಾದ ಶ್ರೀರಾಮನು ಶಂಕರನಾಗಿ ನಮಗೆ ಸ್ಮರಣೀಯನಾಗಿದ್ದಾನೆ ಎಂಬುದು ಪದ್ಯದ ತಾತ್ಪರ್ಯ. ಪೃಚ್ಛಕರು ಅವರವರ ಪದ್ಯಗಳನ್ನ ಸಮಸ್ಯೆ, ದತ್ತಪದಿ ಮತ್ತು ಚಿತ್ರಕವಿತ್ವಗಳಲ್ಲಿ ಓದಿ ಶ್ರುತಪಡಿಸುತ್ತಾರೆ. ನಾನು ಕೊಟ್ಟಿರುವ ಸಮಸ್ಯೆ ಧರ್ಮಂ ನರಕಕ್ಕೆ ಪೋಪ ದಾರಿ ಎನಿಕ್ಕು ಎಂಬುದರಲ್ಲಿ ಅಧರ್ಮ ಎಂಬುದನ್ನು ಇಟ್ಟುಕೊಂಡೇ ನನ್ನ ರಚನೆ ಇದೆ. ತಾವು ಅದೇ ರೀತಿ ರಚನೆ ಮಾಡಿದ್ದೀರಿ, ಅದು ಬಹಳ ಸೂಕ್ತವಾಗಿದೆ. ಆದರೆ ನನ್ನ ಪದ್ಯ ಒಂದು ರೂಪವನ್ನು ಹೇಳ್ತಾ ಇದ್ದೇನೆ. ಧರ್ಮಂ ಮೋಕ್ಷಕ್ಕೆ ಮಾರ್ಗಂ ಧರ್ಮಂ ತಾನ್ ಅಭ್ಯುದಯಕರಂ ನಿಶ್ಚಯದಿಂ ಧರ್ಮಂ ವಿಶ್ವಾಧಾರಂ ಅಧರ್ಮಂ ವಿಶ್ವಾಧಾರಂ ಅಧರ್ಮಂ ಅಂತ ಒಟ್ಟಿಗೆ ಇರುತ್ತೆ. ಬರೆದಾಗ ವಿಶ್ವಾಧಾರಂ ಅಧರ್ಮಂ ಅಂತ ಆಗುತ್ತೆ. ಧರ್ಮಂ ವಿಶ್ವಾಧಾರಂ ಅಧರ್ಮಂ ನರಕಕ್ಕೆ ಪೋಪ ದಾರಿ ಎನಿಕ್ಕುಂ. ಈಗ ಸ್ಪಷ್ಟವಾಗಿ ಧರ್ಮದ ಮಹತ್ವವನ್ನು ಇಲ್ಲಿ ಹೇಳಿದಾಗಿದೆ. ದತ್ತಪದಿಯನ್ನ ವಸಂತ, ವರಾಳಿ, ಸಾಮ, ಶಂಕರ ಈ ರಾಗಗಳ ಮಾತುಗಳನ್ನು ಬಳಸಿ ಈ ರಾಗೇತರ ಅರ್ಥದಲ್ಲಿ ಹೀಗೆ ನಿರ್ವಹಣೆ ಮಾಡಿದ್ದೀನಿ ನಾನು. ನಮ್ಮ ಗಣೇಶರವರು ಅತ್ಯಂತ ಸಮರ್ಥವಾಗಿ ಮಾಡಿದ್ದಾರೆ. ನನ್ನದು ಹೀಗಿದೆ. ವಸಂತಂ ಸಾಕೇತೆ ಸುರುಚಿರ ಮಹಾಸೌಧ ವಿಭವೆ ಗುಣೋತ್ತಂಸಂ ಹಂಸಂ ಮುನಿಜನ ವರಾಳಿ ಪರಿವೃತಂ ಸಸೀತಂ ಸಾಮಾತ್ಯಂ ಭರಿತ ಭುವನಂ ಭಾಸುರತನುಂ ಭಜೇಹಂ ಸರ್ವೇಶಂ ಕರವಿಧೃತ ಕೋದಂಡ ಮನಿಷಂ. ವಸಂತಂ ಸಾಕೇತೆ, ಸಾಕೇತದಲ್ಲಿ ವಾಸ ಮಾಡುವವನು. ಗುಣೋತ್ತಂಸಂ ಹಂಸಂ ಮುನಿಜನ ವರಾಳಿ ಪರಿವೃತಂ, ಮುನಿಜನ ವರಾಳಿ ಮುನಿಜನರ ಸಮೂಹದಿಂದ ಕೂಡಿರತಕ್ಕಂಥವನು. ಸಸೀತಂ ಸೀತಾ ಸಮೇತನಾದವನು. ಸಾಮಾತ್ಯಂ ಅಮಾತ್ಯರ ಜೊತೆಯಲ್ಲಿರತಕ್ಕಂಥವನು. ಸಾಮಾತ್ಯಂ ಅನ್ನುವಾಗ ಸಾಮರಾಗ ಬಂತು. ಭರಿತ ಭುವನಂ ಭಾಸುರತನುಂ ಭಜೇಹಂ ಸರ್ವೇಶಂ ಕರವಿಧೃತ ಕೋದಂಡ ಮನಿಷಂ. ಸರ್ವೇಶಂ ಕರವಿಧೃತ ಶಂಕರ ಅಂತ ಬಂತು. 4 ಮಾತುಗಳು ಪ್ರಯೋಗವಾಗಿದೆ. ಪದ್ಯ ಹೀಗೆ ಮಾಡಿದ್ದೇನೆ. ಚಿತ್ರಕವಿತ್ವದ ನನ್ನ ರಚನೆ ನಾನಾನೈನನು ನನ್ನ ನೋವು ನಾನಾವನ ನೀ ದಾನವವನ ದಾವನು ದೇವಾ ನೀನೇ ನನಗೆ ಗತಿ ವಿನತ ನಾಗನುತ. ನೀನೇ ನನ್ನಿನನೈ ಅಂದ್ರೆ ನೀನೇ ನನ್ನ ಪ್ರಭು. ನಾನೈನನು ಅಂದ್ರೆ ನಾನು ಅನೇಕ ವಿಧವಾದಂತಹ ಪಾಪಗಳನ್ನು ಮಾಡಿದವನು. ಏನಸ್ತಂದ್ರೆ ಪಾಪ. ನನ್ನ ನೋವು ನನ್ನನ್ನು ರಕ್ಷಿಸು. ನಾನಾವನ ನಾನಾ ಜನರನ್ನು ರಕ್ಷಿಸುವಂತಹ ನೀನು. ನೀ ದಾನವವನ ದಾವನು ದಾನವರ ಅಡವಿಗೆ ದಾವಾಗ್ನಿಯಂತೆ ಇರುವವನು ನೀನು. ದೇವ ನೀನೇ ನನಗೆ ಗತಿ. ವಿನತ ನಾಗನುತ ಅಂದ್ರೆ ಭಕ್ತಿಯಿಂದ ಕೂಡಿದಂತಹ ಗಜೇಂದ್ರನಿಂದ ನುತಿಸಲ್ಪಟ್ಟವನೇ ಅಂತ ಹೇಳಿಬಿಟ್ಟು ಶ್ರೀಹರಿಯ ಒಂದು ಸ್ತೋತ್ರ. ಅಷ್ಟಾವಧಾನ ಕೇಳಿದಿರಿ. ನಡೆಸಿಕೊಟ್ಟವರು ಶತಾವಧಾನಿ ಶ್ರೀ ಆರ್ ಗಣೇಶ್ ಅವರು. ಭಾಗವಹಿಸಿದವರು ಡಾಕ್ಟರ್ ಎಸ್ ರಂಗನಾಥ್, ಶ್ರೀ ಲಂಕಾ ಕೃಷ್ಣಮೂರ್ತಿ, ಶ್ರೀ ಟಿ ಎನ್ ಪದ್ಮನಾಭನ್, ಶ್ರೀ ಪಿ ಶಶಿಧರ್, ಶ್ರೀ ಟಿ ಕೇಶವ ಭಟ್ಟ, ಶ್ರೀ ರಾಜೀವ ಲೋಚನ, ಶ್ರೀ ಎಂ ಎಸ್ ಛಾಯಾಪತಿ ಮತ್ತು ಶ್ರೀ ಕೆ ಆರ್ ಮೋಹನ್.
ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.